ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 31ನೇ ಪದ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಮೊದಲು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ, ಪುಟ್ಟಿದ ಬಳಿ ಕೊಡೆದು ಧೂಳಾಗೆ ನೀನಿಲ್ಲ. ಮೊದಲು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ, ಪುಟ್ಟಿದ ಬಳಿ ಕೊಡೆದು ಧೂಳಾಗೆ ನೀನಿಲ್ಲ. ವಿದಿತವಿದು ಆದ್ಯಂತದೊಳಗೆ ನೀನಿಲ್ಲ, ಮಧ್ಯದೋಳವ ರೂಪು ನಿನಗೆ ನಿಜಬಹುದು. ಮಧ್ಯದೋಳವ ರೂಪು ನಿನಗೆ ನಿಜಬಹುದು. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ನರರ ಮುಖದ ನುಡಿ ಮಾತ್ರದಿರುವಿ ನಿಂದೆ, ಪರಿಕಲ್ಪಿತಾಕಾರದಿಂದೆ ವಿವೇಕ. ನರರ ಮುಖದ ನುಡಿ ಮಾತ್ರದಿರುವಿ ನಿಂದೆ, ಪರಿಕಲ್ಪಿತಾಕಾರದಿಂದೆ ವಿವೇಕ. ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ, ಪರಿಕಿಸಲೆಂದೆಂದು ನಿನಗುಂಟೆ ತೋರ್ಕೆ. ಪರಿಕಿಸಲೆಂದೆಂದು ನಿನಗುಂಟೆ ತೋರ್ಕೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಇಲ್ಲೇ ನೀ ಸದ ತೋರದಡಗದ ಮೃತ್ತಿಕೆ, ಎಲ್ಲದೆ ನಿನ್ನನ್ನು ಎಲ್ಲಿಯೂ ಕಾಣೆ ನರಸಿ. ಇಲ್ಲೇ ನೀ ಸದ ತೋರದಡಗದ ಮೃತ್ತಿಕೆ, ಎಲ್ಲದೆ ನಿನ್ನನ್ನು ಎಲ್ಲಿಯೂ ಕಾಣೆ ನರಸಿ. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವೂ ನಿನ್ನಂದವಾದುದಿಂತರಿಯೇ. ವೆಲ್ಲವೂ ನಿನ್ನಂದವಾದುದಿಂತರಿಯೇ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಆತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿದೇವತೆ ಜಗನ್ನಿಯಾಮಕ ಜಗದ್ಕರ್ತೃ ಜಗದ್ರಕ್ಷಕ ಜಗದ್ಗುರು ಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿದೆ. ಈ ಕಲಿಯುಗದಲ್ಲಿ ತಾವು ಬಹಳ ಒಂದು ವಿಶಿಷ್ಟವಾದ ಜೀವನವನ್ನು ಆಯ್ದುಕೊಂಡಿದ್ದವು. ಇವತ್ತು ಕೇಳುವಂತಹ ಪದ್ಯ ಮಣ್ಣೆಯಿಂದ ಹಿಡಿದು ಇಲ್ಲಿವರೆಗೆ ಇವು ಸದ್ಗುರುಗಳ ಎದುರಿನಲ್ಲೇ ಕುಳಿತುಕೊಂಡು ನ್ಯಾಯತರ್ಕ ಶಾಸ್ತ್ರಗಳಿಂದ ಅಧ್ಯಯನ ಮಾಡಿ ಆರೋಪ ಪ್ರಮಾಣಗಳನ್ನು ಕರಗಟ್ಟು ಮಾಡಿಕೊಂಡು ಅದಕ್ಕಾಗಿ ಜೀವನವನ್ನು ಇಟ್ಕೊಂಡು ಕುಂತ್ರು ಕೂಡ ತಿಳಿದ್ರೆ ತಿಳಿತು, ತಿಳಿದರಿಲ್ಲ ರುದ್ರಣ್ಣ. ಇದು ಇವತ್ತು ನೀವೇ ಪದ್ಯವನ್ನು ಕೈಗೆ ಎತ್ಕೊಂಡಿರಿ, ಇದಕ್ಕಾಗಿ ಜೀವನ ಇಟ್ಕೊಳ್ಳುದು ಒಣ್ಣೆದ್ದು. ಇದಕ್ಕಾಗಿ ಅಂತಂದ್ರೆ ಬರೀ ಓದೋ ಸಲುವಾಗಿ ಅಲ್ಲ, ಆತ್ಮಾನುಸಂಧಾನಕ್ಕಾಗಿ ಜೀವನ ಇಟ್ಕೊಳ್ಳೋದು.
ಅದಕ್ಕಾಗಿ ಜೀವನ ಇಟ್ಕೊಂಡು ಸನ್ಯಾಸವನ್ನೇ ಜೀವನದಲ್ಲಿ ಪರಿಪಾಲಿಸಿ ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪ್ರಕ್ರಿಯಾ ಪ್ರಮಾಣ ಗ್ರಂಥಗಳನ್ನು ಮುಖೋದ್ಘಾತ ಮಾಡಿದವರಿಗೂ ಕೂಡ ಇದು ಅವರ ಅಂತಃಕರಣಕ್ಕೆ ಒಂದು ವೇಳೆ ಅರ್ಥ ಆದ್ರೆ ಅದು ಅವರ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೋಬೇಕು. ಅಷ್ಟೊಂದು ಗಹನವಾದ ಸೂಕ್ಷ್ಮ ಸ್ಥಾನಕ್ಕೆ ಬಂದು ನಿಂತಿದ್ದೀರಿ. ಯಾಕೆ ಈ ಮಾತನ್ನು ತಮಗೆ ಹೇಳ್ತೇನೆ ಅಂದ್ರೆ ನನಗೆ ಭಯ ಆಗಿದೆ. ಇಷ್ಟು ಗಡುತರವಾದ ವಿಷಯವನ್ನ ನೀವು ಪ್ರತ್ಯಕ್ಷ ಇಲ್ಲದೆ ಇದೊಂದು ಮಾಧ್ಯಮವನ್ನ ಇಟ್ಕೊಂಡು ನನಗೂ ಕೂಡ ಇನ್ನೂ ಅಷ್ಟು ಪರಿಪಕ್ವ ಇಲ್ಲದಂತಹ ಅಧ್ಯಯನ ಇದನ್ನ ನಾನು ತಿಳಿಸ್ಬಹುದಾ ಅಂತೇಳಿ ನನ್ನನ್ನು ನಾನೇ ಕೇಳ್ಕೊಳ್ಳುವಂತ ಒಂದು ವಿಜ್ಞಾನಕ್ಕೆ ನಾನು ಕೂಡ ಬಂದಿದ್ದೇನೆ. ಯಾಕೆಂದ್ರೆ ಇದು ಸಾಕ್ಷಾತ್ಕಾರ. ಇದು ಏನೋ ಶಬ್ದದಿಂದ ಹೇಳುವ ಶಬ್ದ ಜಾಲ ಅಲ್ಲ. ಅಥವಾ ನಿಮ್ಗೆ ಏನೋ ಓದ್ಲಿಕ್ಕೆ ಬರ್ತದ ಅಂತಂದ್ರೆ ನಿಮಗೆ ಅದು ಬಂದೈತಂತ ಅಲ್ಲ. ಅದೇನಪ್ಪಾ ಅಂದ್ರೆ ಓದೋದು ಅಕ್ಷರಗಳನ್ನು ಕಲ್ತಿರ್ತೀರಿ, ಅದನ್ನ ಜೋಡಿಸ್ಕೊಂಡು ಓದ್ತೀರಿ ಅಷ್ಟೇ. ಆದ್ರೆ ಅದ ಅರ್ಥ ಐತಂತ ತಿಳ್ಕೋಬಾರ್ದು. ನಾನು ಪ್ರಾಮಾಣಿಕವಾಗಿ ಹೇಳೋದಂದ್ರೆ ನಾನು ನಿಮ್ ಜೊತೆ ಕಲಿತಾ ಇದ್ದೇನೆ. ಇನ್ನೂ ನಾನು ನಿಮ್ ಜೊತೆಗೆ ನಾನು ವಿದ್ಯಾರ್ಥಿ ಆಗಿದೆ. ಒಂದು ಸ್ಪಷ್ಟವನ್ನ ತಾನು ತಮಗೆ ತಿಳಿಬಯಸ್ತೇನೆ. ಈ ಒಂದ್ಸಾರಿ ಈ ಪಾಠ ಕೇಳ್ತೀರಿ ನೀವೀಗ ಇದನ್ನು. ನೀವು ಇದನ್ನು ನಿತ್ಯದಲ್ಲಿ ಅನುಸಂಧಾನಕ್ಕೆ ನೀವು ತೆಗೆದುಕೊಳ್ಳದೆ ಹೋದ್ರೆ ನೀವು ಪ್ರತಿನಿತ್ಯದಲ್ಲಿಯೂ ಮರಳಿ ಇದನ್ನ ನೀವು ಅದೇನೋ ನಿಮ್ ಕಡೆ ಮಾಧ್ಯಮ ಅದಾವಲ್ಲ ಅವುಗಳನ್ನು ಮತ್ತೆ ಕೇಳಿ ನೀವು ಅದನ್ನ ಇನ್ನಷ್ಟು ಮನನ ಮಾಡದೆ ಹೋದ್ರೆ ಖಂಡಿತವಾಗಿಯೂ ನಿಮಗೆ ತಿಳಿಯುವುದಿಲ್ಲ. ಇದೊಂದು ಘಟ್ಟ ದಾಟಿದ್ರೆ ಮುಂದಿನ ಎಲ್ಲ ನಿಮ್ಮ ಅನುಭವಕ್ಕೆ ಬರ್ತಾವ. ಸದ್ರೂಪಾನುಸಂಧಾನ ನಿಮಗೆ ಅನುಭವಕ್ಕೆ ಬರೋದು ಬಹಳ ಕಷ್ಟ ಇಲ್ಲ. ಅದು ಯಾಕಂದ್ರೆ ಅವಸ್ಥಾತ್ರಯಗಳಿಗೆ ದೇಹತ್ರಯಗಳಿಗೆ ನೀನು ಯಾವತ್ತೂ ಸಾಕ್ಷಿಯಾಗಿರೋದು ನಿಮ್ಮ ಅನುಭವಕ್ಕೆ ಐತಲ್ಲ. ಅದು ನಿಮಗೆ ನಾನು ಇಷ್ಟು ಕಠೋರವಾಗಿ ನಿಮಗಲ್ಲಿ ನಿಮ್ಮನ್ನ ಅಪ್ಪಣೆ ಮಾಡಿಲ್ಲ. ನಾನು ಅಲ್ಲಿ ಸಿದ್ರೂಪಾನುಸಂಧಾನದಲ್ಲಂತೂ ನಿಮಗೆ ಏನು ತೊಂದರೆನೇ ಕೊಟ್ಟಿಲ್ಲ ನಾನು. ಯಾಕಂದ್ರೆ ನಿತ್ಯ ಅನುಭವಕ್ಕೆ ಐತಲ್ಲ. ಜಗತ್ತನ್ನು ನೀವು ಅರಿತೀವಿ ಅನ್ನೋದು ನಿಮಗೆ ಗೊತ್ತದ. ಅದು ಇನ್ನು ಆನಂದ ರೂಪಕ್ಕೆ ನಿದ್ರೆ ನಿಮಗೆ ಒಂದು ಎಕ್ಸಾಂಪಲ್ ನಿಮ್ಮ ಎದುರಿಗೆ ಇತ್ತಲ್ಲಿ. ಆನಂದ ರೂಪದಲ್ಲಿ ನಿಮಗೆ ನನಗೆ ಹೇಳಲಿಕ್ಕೆ ಏನ್ ಧೈರ್ಯ ಇತ್ತಂದ್ರೆ ಇಂದ್ರಿಯಗಳಾಗ್ಲಿ ವಿಷಯಗಳಾಗ್ಲಿ ಯಾವಗಳ ಆಶ್ರಯ ಇಲ್ಲದೆ ಬರೀ ಒಂದು ನಿದ್ರೆಯಲ್ಲೇ ಆನಂದ ರೂಪವಾಗಿದ್ದೇನೆ ಅಂದ್ರೆ ನಾನು ಆನಂದ ರೂಪನು, ಆನಂದ ರೂಪಕ್ಕೆ ಇಂದ್ರಿಯ ಮತ್ತು ವಿಷಯಗಳ ಅಗತ್ಯ ಇಲ್ಲ ಅಂತ ಅನ್ನೋದನ್ನು ತಿಳಿಸುವಾಗನೂ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಆದ್ರೆ ನಿತ್ಯ ರೂಪನು ಅನ್ನೋದನ್ನು ತಿಳಿಸ್ಲಿಕ್ಕೆ ಶಾಸ್ತ್ರವೂ ಕೂಡ ಬಹಳ ಹೆಣಗಾಟದ. ಇದನ್ನ ಅರ್ಥೈಸಿಕೊಳ್ಳುವ ಸಲುವಾಗಿ ಗೌಡಪಾದರ ಕಾರಿಕೆಗಳನ್ನು ನೋಡಬೇಕಾಗ್ತದ. ಇದನ್ನ ಅರ್ಥೈಸಿಕೊಳ್ಳುವ ಸಲುವಾಗಿ ಆತ್ಮಬೋಧ ಪ್ರಕರಣವನ್ನು ನೋಡಬೇಕಾಗ್ತದ. ಇದನ್ನ ತಿಳಿದುಕೊಳ್ಳುವ ಸಲುವಾಗಿ ನೀವು ವಿಚಾರ ಸಾಗರದ ಸಮಗ್ರ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಮತ್ತೆ ಇಷ್ಟೆಲ್ಲ ಗಡುತರವಾದ ಜವಾಬ್ದಾರಿಯನ್ನ ನಾನು ಒಂದು ದೂರವಾಣಿಯಲ್ಲಿ ತಿಳಿಸ್ತೇನೆ ಅಂತ ಅನ್ನೋದು ನನಗೆ ಭಯ ಆಗ್ತತಿಲ್ರಿ ಇರೋದ್ರೇನ. ಯಾಕಂದ್ರೆ ಗುರುತ್ವ ಅನ್ನೋದು ಎಷ್ಟು ಜವಾಬ್ದಾರಿ ಇದೆ ಅಂದ್ರೆ ಒಂದು ಕೊಲೆ ಮಾಡಿದ ಅಪರಾಧಕ್ಕಿಂತಲೂ ಹೆಚ್ಚಿನ ಅಪರಾಧ ಇದೆ ಇದರಲ್ಲಿ. ಒಂದ್ ಕೊಲೆ ಮಾಡಿದ್ರೆ ಒಬ್ರನ್ನ ಕೊಲ್ಬಹುದು, ಇಬ್ರನ್ನ ಕೊಲ್ಬಹುದು, ಹೌದಿಲ್ರಿ? ಆದ್ರೆ ಗುರುತ್ವದಲ್ಲಿ ಒಂದು ವೇಳೆ ನೀವು ತಪ್ಪಾಗಿ ನೀವು ಅಪಾರ್ಥವನ್ನು ಏನಾದ್ರೂ ಗ್ರಹಿಸಿದ್ರಿ ಅಂದ್ರೆ
ನೀವು ಮುಂದೆ ನಿಮ್ಮ ಶಿಷ್ಯರಿಗೆ ಹಾಗೆ ಹೇಳಿದ್ರಂದ್ರೆ ಅವಾಗ ಈ ಪಾಪ ಅಥವಾ ಈ ಅಪರಾಧ ಶ್ರುತಿಗೆ ಮಾಡಿದ ಅಪಚಾರ ಆಗ್ತತಿಲ್ರಿ ಇದು. ಅದಕ್ಕೆ ನಾನು ನಿಮ್ಮೆಲ್ಲರಲ್ಲಿಯೂ ನನ್ನ ಅಳಿಲು ಪ್ರಾರ್ಥನೆ ಏನಂದ್ರೆ, ಎಲ್ಲರೂ ತಿಳಿದವರಿದ್ದೀರಿ, ಅನುಭಾವಿಗಳಿದ್ದೀರಿ. ನಾನು ಎಷ್ಟೋ ಕಷ್ಟಪಟ್ಟು ನಿಮಗೆ ತಿಳಿಸೋ ಸಲುವಾಗಿ ಎಷ್ಟೋ ವಿಚಾರಗಳನ್ನು ಗ್ರಹಿಸಿಕೊಂಡು ಕೂಡ ಹೇಳ್ತಿರ್ತೇನೆ. ಅದು ಉದ್ದೇಶ ಏನಪ್ಪಾ ಅಂತಂದ್ರೆ, ನೇರವಾಗಿ ಹೇಳಿದ್ರೆ ಅಷ್ಟು ಸರಳವಾದ ವಿಷಯ ಇದಲ್ಲ. ನಿಮಗೆ ಇನ್ನಷ್ಟು ತಿಳುವು ಮಾಡಿ, ಏನೇನೋ ಪ್ರಯತ್ನ ಮಾಡಿ, ಏನೇನೋ ಕಷ್ಟ ಬಿದ್ದು ನಿಮಗೆಲ್ಲ ಹೇಳ್ತಿರ್ತೇನೆ. ನೀವೆಲ್ಲ ಏನ್ ಮಾಡ್ಬೇಕಂದ್ರೆ, ಅದು ಎಲ್ಲರ ಸಹಕಾರ ತಗೊಂಡು, ಏನಾದ್ರೂ ವ್ಯವಹಾರಿಕ ವಿಚಾರಗಳನ್ನ ನಿಮಗೆ ಹೇಳಿದ್ರೆ ಅದು ನಿಮ್ಮ ಸಹಕಾರ. ಅದನ್ನೇನ್ ಮಾಡ್ಬೇಕು, ನೀವು ಅದನ್ನ ಸಹಕಾರ ಮಾಡ್ಕೋಬೇಕು, ಅದನ್ನಷ್ಟೇ. ಅಲ್ಲಿ ಸಹಾಯ ತಗೊಂಡು ಸತ್ಯವನ್ನ ಗ್ರಹಿಸ್ಬೇಕು ನೀವು ಇದರಲ್ಲಿ. ಗಂಟೆ ಕುತ್ತಿಗೆ ಸಿಗುವಾಗ ನೀರು ಕುಡಿತೀರಿಲ್ಲ, ಈಗ ಕುತ್ತಿಗೆ ರೊಟ್ಟಿ ತಿನ್ನುವಾಗ, ಅನ್ನ ಉಣ್ಣುವಾಗ ನಿಮಗೇನೋ ಕುತ್ತಿಗೆ ಸಿಕ್ತಪ್ಪ, ಅವಾಗ ನೀರು ಕುಡಿತೀರಿಲ್ಲ ನೀವು? ನೀರಡಿಸಿ ಕುಡಿತೀರೋ ಏನ ಕುತ್ತಿಗೆ ಸಿಕ್ಕದನ್ನ ಸರ್ಸಾಕ್ ಕುಡಿತೀರೋ? ಹಾಗೆ ಒಂದಿಷ್ಟು ವ್ಯವಹಾರಿಕ ದೃಷ್ಟಾಂತಗಳು ಇರ್ತಾವಲ್ಲ, ಅವು ಹೇಳ್ಬೇಕಂತ ಹೇಳಿರುವುದಿಲ್ಲ. ಅವನ್ನ ಈ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡ್ಬೇಕಾಗಿರ್ತದೆ. ಅದ್ರ ಸಲುವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮಗೆ ಸೇರಿಸಿ ಕಷ್ಟಪಟ್ಟು, ಬಹಳ ಕಷ್ಟಪಟ್ಟು ಇದನ್ನ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ಅಷ್ಟೇ ಜವಾಬ್ದಾರಿಯಿಂದ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಮರುದಿವ್ಸ ಮತ್ತೆ ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದೇ ತಿಳಿಲಿಲ್ಲ ಅಂದ್ರೆ ಮತ್ತೆ ಕೇಳಬೇಕು. ಪಟ ಏನೋ ಆಯ್ತು, ನಾವು ನಿತ್ಯ ಪದವನ್ನು ದಾಟ್ಬಿಟ್ಟಿವಿ ಅಂತ ನೀವು ತಿಳ್ಕೋಬಾರ್ದು. ಇದನ್ನೆಲ್ಲವನ್ನು ನೀವು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಅವ್ರು ಕೇಳ್ರಿ, ನಮ್ಮ ತಾಯಿಯವ್ರು ನೋಡೋರು, ನನಗೆ ಅವ್ರ ಪೂರ್ಣ ಪರಿಚಯ ಇಲ್ಲ. ಬಸವಾನಂದ ಪ್ರಭುಗಳಂಥವ್ರು, ಬಸವಾನಂದ ಸ್ವಾಮಿಗಳು ಅಂದ್ರೆ 2ನೇ ಶಿವಪುತ್ರ ಶ್ರೀಗಳವರು. ಅಂಥವ್ರು ಕೂಡ ಈ ಪದ್ಯವನ್ನು ಹೇಳುವಾಗ ಬಹಳಷ್ಟು ಗಮನ ಇಟ್ಕೊಂಡು ಈ ಪದ್ಯವನ್ನು ವಿಚಾರಿಸಿ ಮಾಡ್ಬೇಕಾಗ್ತದೆ. ದಯವಿಟ್ಟು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ, ನಿಮಗೆ ಸ್ವಲ್ಪ ವಿಷಯದಲ್ಲಿ ಮೊನ್ನೆ ನಿಮಗೆ ಬಹಳ ಕಷ್ಟ ಕೊಟ್ಟಿಲ್ಲ, ಇವತ್ತೊಂದು ಸ್ವಲ್ಪ ಕಷ್ಟ ಕೊಡೋದು. ಇವತ್ತು ಯಾರ್ಯಾರ ಕಡೆ ಪೆನ್ನು ಇತ್ಯೋಮಾರಿ ಅದಾವ ಅವ್ನು ಬರ್ಕೊಳ್ರಿ. ಯಾರಿಗೆ ತಿಳಿದಿಲ್ಲ ಮರ್ದಿವ್ಸ ನಾಳೆ ಕೇಳ್ರಿ. ಏನಪ್ಪ, ಎದರ ಅನುಸಂಧಾನಪ್ಪ, ಏನ್ ನೋಡಾಕತ್ತೀರಪ್ಪ ಇವತ್ತು ನೀವು? ನಿತ್ಯ ರೂಪಾನುಸಂಧಾನ. ನಿತ್ಯ ಪದದ ಅಥವಾ ನಿತ್ಯ ರೂಪಾನು ಅಥವಾ ನಿತ್ಯಾನುಸಂಧಾನ. ಇವತ್ತು ಎಲ್ಲಿಗೆ ಬಂದಿರಪ್ಪ ನೀವೀಗ? ನಿತ್ಯಾನುಸಂಧಾನ. ಹೌದಾ? ಆ ನಿತ್ಯಾನುಸಂಧಾನವನ್ನ ನಾವು ಹೆಂಗ್ ಗ್ರಹಿಸಬೇಕು ಅಂದ್ರೆ, ಈಗ ಒಂದು ಉದಾಹರಣೆ, ನಿಮಗೆ ಸಣ್ಣದಾದ ಒಂದು ಸಣ್ಣ ಉದಾಹರಣೆ. ಸಕ್ಕರೆಯೊಳಗಿರುವ ಸಿಹಿಯನ್ನ ರೂಪದಿಂದ ಗ್ರಹಿಸಾಕ್ ಬರ್ತತೋ, ರುಚಿಯಿಂದ ಗ್ರಹಿಸಾಕ್ ಬರ್ತತೋ? ರುಚಿಯಿಂದ ಗ್ರಹಿಸಾಕ್ ಬರ್ತದೆ. ಸಕ್ಕರೆಯ ರೂಪವನ್ನು ನೋಡ್ತೀವಿ, ಅದ್ರ ಸಿಹಿ ನೋಡಿದಂಗ ಆತನ ಅಲ್ಲೇ? ಇಲ್ಲ. ಆ ಸಕ್ಕರೆಯ ಸಿಹಿಯನ್ನ ನಾಲಿಗೆ ಮೇಲೆ ಹಾಕಿ ಚಪ್ಪರಿಸಿಕೊಂಡನೆ ಹೆಂಗ ಅನುಭವಿಸಬೇಕು, ಹಂಗ ನಿತ್ಯಾನುಸಂಧಾನವನ್ನ ಅನಿತ್ಯಗಳ ಮಧ್ಯದಲ್ಲಿಯೇ ನಿತ್ಯವನ್ನು ನೋಡ್ಕೋಬೇಕು. ಅನಿತ್ಯವನ್ನ ಪೂರ್ಣ ಬಿಟ್ಟು ನಿತ್ಯ ನೋಡಕ್ ಬರುದಿಲ್ಲ. ಯಾವುದರಿಂದ ತಿಳ್ಕೊಳಕ್ ಹೊಂಟಿಯಲ್ಲ ಅವೆಲ್ಲ ಅನಿತ್ಯದವ. ಅರ್ಥ ಆಗತ್ತೈತಿರದ್ರೇನ? ಯಾವ ಮನದಿಂದ ಜಪಿಸಬೇಕಂತೀಯೋ ಅಥವಾ ಅರಿವಿನಿಂದ ಅರ್ಥೈಸ್ಕೋಬೇಕಂತೀಯೋ ಅವೆಲ್ಲವೂ ಜಡರೂಪದವಿಲ್ಲ. ಆ ಜಡರೂಪಗಳ ತತ್ವಗಳಿಂದಲೇ ಅಜಡ ರೂಪವನ್ನ ಅನುಭವಿಸ್ಬೇಕಾತು ಅಂದ್ರೆ ಕಷ್ಟ ಐತಿಲ್ಕಮ್ಮ? ಕಷ್ಟ ಐತಿಲ್ಲ ಹೇಳ್ರಿ ನೋಡೋಣ. ಅಂದ್ರೆ
ಈ ಕಷ್ಟಕರವಾದಂತಹದ್ದನ್ನ ಶ್ರುತಿ ಮಾತೆ ಏನ್ ಮಾಡ್ಯಾಳಂದ್ರೆ ಒಂದಿಷ್ಟು ಶಬ್ದಗಳಿಂದ ಹಗಲೆಲ್ಲ ನಿಮಗ ಅಧ್ಯಾರೋಪವಾದದಲ್ಲಿ ಕುದುರೆ ಕತೆ ಹೇಳಿದ್ದೀನಲ್ಲ, ಕುದುರೆ ಪಾಲುಗಾರಿಕೆ ಕಥೆ ಹೇಳಿದ್ ನೆನಪೈತಿಲ್ಲ ನಿಮಗೆ? ಅವ ಒಬ್ಬ ಅಪ್ಪ ಪುರುಷ ಬಂದು ತನ್ನ ಕುದುರೆಯನ್ನು ಸೇರಿಸಿ ಅವ್ರ ಪಾಲ ಮಾಡಿ ತನ್ನ ಕುದುರೆ ತಗೊಂಡು ಹೋಗ್ಯಾನಿಲ್ಲವ. ಹಾಗೆ ಶಬ್ದವೆಂಬ ಕುದುರೆಯನ್ನು ಸೇರಿಸಿ ನಿಮಗೆ ನಾವು ನಿತ್ಯ ಪದವನ್ನು ಅನುಸಂಧಾನ ಮಾಡಿ ಕೊಡಬೇಕಾಗಿರುತ್ತೆ. ಆ ಶಬ್ದಗಳ ಅವಶ್ಯಕತೆ ಇಲ್ಲ, ಆದ್ರೆ ಅದನ್ನು ಸೇರಿಸೋ ತನಕ ನಿಮಗೆ ಅದು ಅರ್ಥ ಆಗುದಿಲ್ಲ. ಅದು ಅದರ ಸಲುವಾಗಿ ಒಂದು ಶಬ್ದವನ್ನ ಏನ್ ಸೇರಿಸಿದಾನಪ್ಪ ಅಂತಂದ್ರೆ ಮಣ್ಣೆಯಿಂದ ನಿನ್ನೊಳೊಡಗೂಡದ ಅನ್ನೋದು ಪದವನ್ನು ಅರ್ಥ ಮಾಡೈತಿಲ್ಲ. ನಿನ್ನೋಳು ಅಂದ್ರೆ ಏನ್ ಅರ್ಥ ಮಾಡೈತಪ್ಪ ಇಲ್ಲೇ? ಆತ್ಮನೊಳು, ಅರುವಿನೊಳು, ಸ್ವರೂಪದೊಳು, ಒಡಗೂಡದ ಅಂದ್ರೆ ಹಿಂದೆ, ಇಂದು, ಮುಂದೆ ಯಾವ ಕಾಲದಲ್ಲಿಯೂ ಸೇರದ. ಒಡಗೂಡದ ಅಂದ್ರೇನು? ಸೇರದ. ಇದೆಲ್ಲ ಮಣ್ಣು ತಿಳಿಸೈತಿಲ್ಲ ಇದನ್ನ. ಇದಕ್ಕೆ ಏನಂತ ಕರಿಬೇಕು ಅಂತ ಶಾಸ್ತ್ರದಲ್ಲಿ ಅವರು ಅಪ್ಪಣೆ ಮಾಡಿದಾರ ಅಂದ್ರ ಅಭಾವ. ಏನಂದ್ರಪ್ಪ ಶಬ್ದ ಏನಪ್ಪ ಅದಕ್ಕೆ? ಅಭಾವ. ಹೌದಿಲ್ಲ? ಅಭಾವ ಅನ್ನೋ ಪದವನ್ನು ಮಣ್ಣು ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ತೋರಿಸಿದ. ಅದು ಅನಿವಾರ್ಯವಾಗಿ ಇನ್ನೊಂದು ಪದವನ್ನು ಹೇಳಿ ಹೋಗ್ತಿರ್ತೇನೆ. ಈ ವರ್ಷ ಮಳೆ ಇಲ್ಲ. ಈ ವರ್ಷ ಮಳೆ ಇಲ್ಲ ಅಂದ್ಕೊಳ್ಳಿ ರೈತರು ಕಟ್ಟಿ ಮೇಲೆ ಕೂತ್ಕೊಂಡು ಏನ್ ಮಾತಾಡ್ತಾರಪ್ಪ ಅಂದ್ರೆ ಈ ವರ್ಷ ಮಳೆ ಅಭಾವ ಬಾಳ ಆತು. ಹೌದು, ಅನ್ನದ ಅಭಾವ ಬಾಳ ಆತು ಅಂತ ಮಾತಾಡ್ತಿರಿಲ್ಲ. ಆ ಅಭಾವ ಪದ ನಿಮಗೆ ರೂಢಿ ಐತೋ ಇಲ್ಲ? ಅಂದ್ರೆ ಅಭಾವ ಅಂತ ಅಂದ್ರೆ ಏನು ಅಂದ್ರೆ ಸ್ಮೃತಿ ಮಾತ್ರದಲ್ಲಿ ಇದ್ದು ಕೃತಿಯಲ್ಲಿ ಅದು ಇರಲಿಲ್ಲ ಅಂದ್ರೆ ಅದಕ್ಕೆ ಅಭಾವ ಅನ್ಬೇಕು. ಮಳೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಮಳೆಯ ಸ್ಮೃತಿ ನಿಮ್ಗೆ ಐತೋ ಇಲ್ಲೋ? ಸ್ಮೃತಿ, ನಿನ್ನ ಸ್ಮೃತಿಯೊಳಗೆ ಮಳೆಯ ಚಿತ್ರಣ ಅಥವಾ ಮಳೆಯ ಪರಿಣಾಮ ಅಥವಾ ಮಳೆಯ ಲಾಭ ನಿನ್ನ ಸ್ಮೃತಿಯೊಳಗೆ ಐತಿ. ಆದ್ರೆ ಈಗೇನ್ ಹೇಳಕತ್ತಾರೆ? ಈ ವರ್ಷ ಆಗಿಲ್ಲ ಅದು. ಅದಕ್ಕೆ ಏನ್ ಹೇಳಕತ್ತೀಯಪ್ಪ ಅಂದ್ರೆ ಒಣ ಭೂಮಿಯನ್ನು ನೋಡಿ ಅಥವಾ ಬಾಡಿದ ಪೈರನ್ನು ನೋಡಿ. ನೀ ಮಳೆ ಇಲ್ಲ ಅಂತ ಹೆಂಗ್ ಹೇಳಕತ್ತಿತ್ತಮ್ಮ ಹೇಳಿ ನೋಡೋನು? ಒಣ ಭೂಮಿಯನ್ನ ನೋಡಿ, ಬಾಡಿದಂತ ಪೈರನ್ನು ನೋಡಿ. ಅವಾಗ ಏನ್ ನೆನಪಾತ್ ನಿನಗೆ? ಮಳೆ. ಮಳೆ ಯಾವಾಗ ನೆನಪಾತ್ ನಿನಗೆ? ಒಣ ಭೂಮಿ ಬಾಡಿದಾಗ. ಹೌದಿಲ್ಲ? ಹೌದು. ಅರ್ಥ ಮಾಡ್ಕೋರಿಪ್ಪ. ಅರ್ಥ ಮಾಡಿಕೊಂಡ್ರೆ ಇದ ಒಂದು ಪೀರಿಯಡ್ ಕರೆ ಪೀರಿಯಡ್ ನಿಮಗೆ. ಹೌದು. ನಿಮಗೆ ಈಗ ಅರ್ಥ ಆಗ್ಲಿಲ್ಲ, ಅದು ನೀವು ಇನ್ನೊಂದು ಜನ್ಮವನ್ನೇ ತಗೊಂಡ್ಬರ್ಬೇಕು ಇದಕ್ಕೆ. ಇದನ್ನ ಅಧ್ಯಯನ ಮಾಡೋ ಸಲುವಾಗಿನೇ ಮತ್ತೊಂದ್ಸಲ ನೀವು ಶಂಕರರ ಭೇಟಿಯಾಗಿ ಗೌಡಪಾದರ ಕಾರಿಕೆಗಳಿಗೆ ಭೇಟಿಯಾಗೇ ಬರ್ಬೇಕು. ಇದು ತಪಸ್ಸದ. ಇದು ಹೊತ್ತುಗಳೆಯುವ ಕೆಲಸ ಅಲ್ಲ. ಇದು ದೊಡ್ಡ ತಪಸ್ಸದ ನೋಡು. ಬಾಡಿದ ಬೆಳೆಯನ್ನು ನೋಡಿ ಮಳೆ ನೆನಪ. ಅದ್ರ ಮಣ್ಣು ನಿಮಗೊಂದು 2-3 ದೃಷ್ಟಾಂತ ಹೇಳಿದ್ದೇನೆ. ಗೂಟದಲ್ಲಿ ಲಿಂಗವಸ್ತ್ರ ಇಲ್ಲದನ್ನ ನೋಡಿ, ಗೂಟ ನೋಡಿ ಲಿಂಗವಸ್ತ್ರ ನೆನಪ. ಒಂದು ಜೋಡಿಸ್ಬೋದು ನೀವು. ಎಲ್ಲಾನು ಎಷ್ಟು ಹೇಳಕ್ಕಾಗತ್ತೆ ನಮಗೆ ಅದನ್ನ. ಒಂದು ಭೂಮಿಯ ಮೇಲೆ ಸಿಂಬೆಯನ್ನು ನೋಡಿ ಘಟದ ನೆನಪ. ಇವು ಏನು ನೆನಪಿನ ಆಳದಲ್ಲಿ ಬಂದ ನಿನಗೇನು ಈ ವಸ್ತುಗಳ ಕಾಣ್ತಾವಲ್ಲ ಅವು ವಾಸ್ತವಿಕವಾಗಿ ಇಲ್ಲವು. ಈಗ ಅದಾವೇಂತಮ್ಮ ಅಲ್ಲವು? ಇಲ್ಲ. ನೆನಪಿನಾಗ ಬಂದು ಇಲ್ಲೋ? ಹೌದು. ಹಾಗೆ ಈ ವಸ್ತುಗಳು ಇಲ್ಲದೇ ಇದ್ರೂ ಕೂಡ ಅವುಗಳ ಅಭಾವನೆಯನ್ನು ಗಮನಕ್ಕೆ ಬಂದ್ರು ಕೂಡ ನೋಡುವ ನೀ ಅದೇಯೋ ಇಲ್ಲೋ? ನೀನು ಭಾವರೂಪ. ಸ್ವಲ್ಪ ಹುಷಾರ್ಲೆ ಹೋಗ್ರಿ. ವಸ್ತುಗಳು ಒಂದು ದಿವಸ ಇರಬಹುದು, ಒಂದು ದಿವಸ ಇಲ್ಲದೆ ಇರಬಹುದು. ಆದ್ರೆ ವಸ್ತುವಿನ ಇರುವಿಕೆಯನ್ನು ಮತ್ತು ಇಲ್ಲದಿರುವಿಕೆಯನ್ನು ನೀ ಅರಿತೋ ಇಲ್ಲೋ? ಹೌದು. ನೀನು ಎಲ್ಲ ವಸ್ತುವನ್ನು ಎಲ್ಲ ಕಾಲದಲ್ಲಿ ಅರಿಯೋಣದರಿಂದ ನೀನು ಭಾವರೂಪನು, ನೀನು ನಿತ್ಯನು.
ನಿನ್ನ ನಿತ್ಯದ ಮುಂದೆ ಜಗದ್ರೂಪ ಸಕಲ ಪಡಿ ಪದಾರ್ಥಗಳು ಒಮ್ಮೆ ಇರಬಹುದು, ಒಮ್ಮೆ ಇರ್ಲಿಕ್ಕಿಲ್ಲ. ತಮ್ಮ, ಹೌದು. ಒಮ್ಮೆ ಇದ್ದಂತೆ ಒಮ್ಮೆ ಇಲ್ಲದಂತೆ ಏನ್ ತೋರ್ತಾವಲ್ಲ, ಇವೆಲ್ಲ ವಸ್ತುಗಳು ಅಭಾವವೇ ಇವು. ಹೌದು. ಯಾಕಂದ್ರೆ ಇರ್ತಿದ್ದು ಅಂದ್ರೆ ಮೂರೂ ಕಾಲದಲ್ಲಿ ಇರಬೇಕು. ವಸತಿ ಇತಿ ವಸ್ತು. ಒಂದು ವಸ್ತು ಅಂತ ಯಾವಾಗ ಅನಿಸ್ಕೊತತಿ ಅಂದ್ರೆ ಎಲ್ಲ ಕಾಲದಲ್ಲಿ ಯಾವುದು ಇರ್ತೈತಲ್ಲ ಅದು ವಸ್ತು. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಿರುವಿಕೆ ಆಗ್ತದಲ್ಲ ಅದು ಅವಸ್ತು. ಅದು ಅವಸ್ತುವನ್ನೇ ಇಲ್ಲಿ ಯಾವ ಶಬ್ದದಿಂದ ರೂಢಿಸ್ತಾರಪ್ಪ ಅಂದ್ರೆ ಅಭಾವ. ಹೌದು. ಯಾವ 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 ಶಬ್ದದಿಂದ ರೂಢಿಸ್ತೀವಪ್ಪ ಇಲ್ಲೇ? ಅಭಾವ. ಅಭಾವ. ಈ ಅಭಾವ ಅನ್ನುವಂಥ ಪದ ನಿಮಗೆ ಹೆಂಗ ನಿಮಗೆ ಇದು ಬಂತು? ಇದರಲ್ಲಿ ನಿಮಗೆ ಇದು ನಿಮಗೆ ಯಾವಾಗಿನಿಂದ ನಿಮಗೆ ಇದು ಪರಿಚಯ ಆಯ್ತು ಅಂತ ಅನ್ನೋದನ್ನ ನಿಮಗೆ ಹಿಂದೆ ಅಧ್ಯಾಸ ಪದವನ್ನು ಹೇಳುವಾಗನೂ ಕೂಡ ನಿಮಗೆ ಅಧ್ಯಾಸದ ಮೇಲೂ ಕೂಡ ಚಿಂತನೆಯನ್ನು ಬೇಕಾದಷ್ಟು ಸಲ ಮಾಡೇನಿ ನಿಮಗೆ. ಅಧ್ಯಾಸವು ಸ್ವರೂಪ ಅಧ್ಯಾಸ ಮತ್ತು ಸಾಂಸರ್ಗಿಕ ಅಧ್ಯಾಸ ಅಂತ ಎರಡು ಭಾಗ. ಸ್ವಲ್ಪ ಹೇಳ್ತಾನೆ, ಬಹಳ ಹೇಳುದಿಲ್ಲ. ನಾನು ಹೇಳುದು ಸ್ವಲ್ಪ ಆಗ್ಬೇಕು, ನೀವು ತಿಳ್ಕೊಳ್ಳೋದು ಬಹಳ ಆಗ್ಬೇಕು. ಅಂದ್ರೆ ನಿಮಗೆ ಅರ್ಥಕತೆ. ನಾ ಬಹಳ ಹೇಳಿ ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ತಿಳಿದಿಲ್ಲ ಅದು. ಅಧ್ಯಾಸ ಅಂದ್ರೆ ತಪ್ಪು ತಿಳುವಳಿಕೆ. ಅಧ್ಯಾಸ ಅಂದ್ರೆ ಏನ್ ತಮ್ಮ? ತಪ್ಪು ತಿಳುವಳಿಕೆ. ಶ್ರುತಿ ಪ್ರಮಾಣ ಹೆಂಗ್ ಕೊಟ್ಟಿವಪ್ಪ ಅಂದ್ರೆ ತತ್ ಅಲ್ಲದರಲ್ಲಿ ತದ್ ಬುದ್ಧಿ ಅವಭಾಸೋ ಇತಿ ಅಧ್ಯಾಸ. ನಿಮ್ಗೆ ಅಲ್ಲಿ ಪಾಠ ಹೆಂಗ್ ಮಾಡೈತಿ ನಿಮಗಲ್ಲಿ ಹೇಳಿ ನೋಡೋನು. ತತ್ ಅಲ್ಲದರಲ್ಲಿ ತತ್ಬುದ್ಧಿ ಅವಭಾಸೋ ಇತಿ ಅಧ್ಯಾಸ. ಅಂದ್ರೆ ತತ್ ಅಂದ್ರೆ ವಸ್ತು ಅಲ್ಲ, ಸತ್ಯ ಅಲ್ಲದರಲ್ಲಿ ಅಂದ್ರೆ ಸತ್ಯ ವಸ್ತು ಅಲ್ಲದರಲ್ಲಿ ಸತ್ಯ ವಸ್ತುವಿನ ಅಧ್ಯಾಸ, ಅದ್ರ ಕಲ್ಪನೆ ಮಾಡೋದು. ಸತ್ಯ ವಸ್ತು ಯಾವುದಪ್ಪ? ಹಗ್ಗ. ಸತ್ಯವಲ್ಲದ ವಸ್ತು ಯಾವುದು? ಹಾವು. ಉಳ್ಳ ಹಗ್ಗದಲ್ಲಿ ಇಲ್ಲದ ಹಾವಿನ ಕಲ್ಪನೆಯನ್ನು ಅವಭಾಸೋ ಅದನ್ನ ಮಾಡ್ಕೊಂಡಿರೋದು ಅಲ್ಲಿ. ಹೌದು. ಅದಕ್ಕೇನಂತಾರೆ? ಅದಕ್ಕೆ ಅಧ್ಯಾಸ ಅಂತ ಕರೀತಾರೆ. ಹೌದಾ? ಈ ಅಧ್ಯಾಸದಿಂದಲೇ ಏನಾಗೈತಪ್ಪ ಅಂದ್ರೆ ಬ್ರಹ್ಮವಲ್ಲದ ಈ ಜಗತ್ತು, ಇರುವಿಕೆ ಇಲ್ಲದ ಈ ಸಮಸ್ತ ಜಗತ್ತು ಹಗ್ಗದ ಮೇಲೆ ತೋರುವ ಹಾವಿನಂತೆ ಹಗ್ಗದ ಜ್ಞಾನವಿಲ್ಲದೆ ಹಾವು ತೋರಿದ ಹಾಗೆ ಬ್ರಹ್ಮಜ್ಞಾನವಿಲ್ಲದೆ ಜಗತ್ತಾಗಿ ತೋರ್ತದೆ. ಇವತ್ತೊಂದು ದಿವಸ ನಿಮಗೆ ಕಷ್ಟ ಆಗ್ತದ, ಕಷ್ಟಪಟ್ಟು ಕೇಳ್ರಿ ಇದನ್ನ. ಯಾಕಂದ್ರ ಮೊನ್ನೆ ನಿಮಗೆ ಇದು ಹಿಂಗ್ ಬರ್ತದಂತ ಹೇಳಿ ನಾ ಬಹಳಷ್ಟು ಕಥೆಗಳನ್ನ ಹೇಳಿ ಮುಗಿಸಿನ್ ನಾನು. ಇವತ್ತು ಕತೆ ಹೇಳುದಿಲ್ಲ ನಿಮಗೆ ನಾನು. ಇವತ್ತು ಶಿಕ್ಷೆಯೇ ನಿಮಗಿಂದ. ಈ ಶಿಕ್ಷೆಯನ್ನ ಆನಂದವಾಗಿ ಸ್ವೀಕರಿಸ್ರಿ. ಇದನ್ನ ಏನ್ ಹೇಳಕತ್ತೀನಿ? ಬ್ರಹ್ಮವಲ್ಲದ ವಸ್ತು ಅಥವಾ ಹಗ್ಗದ ಜ್ಞಾನವಿಲ್ಲದೆ ನಿಮಗೇನ್ ಕಂಡಿತಿ? ಹಾವು ಕಂಡಿತಿ ಅಲ್ಲಿ. ಹಗ್ಗದ ಜ್ಞಾನ ಇತ್ತಂದ್ರೆ ಹಾವು ಕಾಣ್ತೈತಿ ಏನಪ್ಪ ನನಗಲ್ಲೇ? ಇಲ್ಲ. ಹಗ್ಗದ ಅಜ್ಞಾನ ಅದು ಸಾದೃಶ್ಯ. ಅದಕ್ಕೇನೋ ಒಂದಿಷ್ಟು ಅಲ್ಲೇ ವಿರೋಧ ಭಾಗ ಬಂತು. ಅದು 3 ಜನ್ಮದ ಸಂಸ್ಕಾರಗಳು ಎದ್ದು ಬರೋಣದರಿಂದ ಅದು ಪಟಕ್ಕನ ಏನ್ ಮಾಡ್ತು ಅಂತಂದ್ರೆ ಹಗ್ಗದಲ್ಲಿ ಹಾವು ಕಂಡುಬಿಡ್ತು ನಿನಗಲ್ಲಿ. ಹೇಗೋ ಹಾಗೆ ಬ್ರಹ್ಮದ ಜ್ಞಾನ ಇಲ್ಲದಕ್ಕೆ ಬ್ರಹ್ಮ ಅಂದ್ರೇನು ಚೈತನ್ಯ, ಬ್ರಹ್ಮ ಅಂದ್ರೇನು ಸತ್ತು, ಬ್ರಹ್ಮ ಅಂದ್ರೇನು ಚಿತ್ತು, ಬ್ರಹ್ಮ ಅಂದ್ರೇನು ಆನಂದ, ಬ್ರಹ್ಮ ಅಂದ್ರೇನು ನಿತ್ಯ. ಇದರ ಜ್ಞಾನವಿಲ್ಲದೆ ಅನಿತ್ಯ ರೂಪವಾದ ಜಗತ್ತು ನಿತ್ಯದಂತೆ ತೋರಾಕತೈತಿ. ಇಲ್ಲಿ ಹೆಂಗ್ ತೋರಾಕತೈತಮ್ಮ? ಇಲ್ಲಿ ಅನಿತ್ಯ ರೂಪವಾದಂತ ಜಗತ್ತು ನಿತ್ಯದಂತೆ ತೋರಾಕತೈತಿ. ಜಗತ್ತು ಅನಿತ್ಯ ಐತಿ ಅಂತ ನಾನು ನಿಮ್ಗೆ ಕಲಿಸ್ಬೇಕನ? ಮಾಡಿನ ಕಲಿಸ್ಬೇಕನ? ಇಲ್ಲ. ಜಗತ್ತು ಅನಿತ್ಯ ಐತಿ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದತ್ತಿಲ್ಲ. ಹೌದು. ನಿಮ್ಮ ಎದುರುಗಡೆ ನಿಮ್ಮ ಹಡೆದ ತಾಯಿ ತಂದೆಗಳು ನಿಮ್ಮ ಮುಂದೆ ಸತ್ತು ಹೋಗ್ಲಿಲ್ಲೇನು? ನಿಮ್ಮ ಎದುರುಗಡೆ ಅನೇಕ ಲೋಕಗಳು ಉದಿಸಿ ಲಯಿಸಲಿಲ್ಲೇನು? ಹೌದು.
ನಿಮ್ಮ ಎದುರುಗಡೆನ ಜಗತ್ತು ಪರಿಣಾಮಕಾರಿಯಾಗಿ ಸರಿದು ಹೊಂಟಿಲ್ಲೇನು? ಹೌದು. ಅಂದ್ರೆ ಸದಾ ಕಾಲದಲ್ಲಿ ವಿಕಾರ ರೂಪದಿಂದ ತುಂಬಿದಂತಹ ಈ ಜಗತ್ತು ಅನಿತ್ಯದ ಇದು. ಹೌದು. ಆದ್ರೆ ಹೆಂಗ್ ತೋರಕತೈತಿ ತಮ್ಮ? ನಿತ್ಯದಂತೆ ತೋರಕತ್ತೈತೆ. ಹೌದು ಅಲ್ಲ? ಹೌದು. ಇದು ಅಭ್ಯಾಸ ಹೌದಲ್ಲ? ಹೌದು, ಅಭ್ಯಾಸ. ಅನಿತ್ಯ ಐತೆ ನಮ್ಗೆ ಗೊತ್ತೈತಿಲ್ಲ ನಿಮಗ? ಗೊತ್ತೈತಿ. ಆದ್ರೆ ಹೆಂಗ್ ತೋರ್ಸಾಕತೈತಿ? ನಿತ್ಯದಂತೆ ತೋರಕತ್ತೈತೆ. ನಿತ್ಯದಂತೆ ತೋರ್ತೈತಿ ನೋಡಿ. ಹ್ಮ್. ಆ ನಿತ್ಯದಂತೆ ಒಂದ ಜನ ಇವತ್ತ ತೋರಾಕತ್ತಿಲ್ಲಿದ. ಎಷ್ಟು ಜನ್ಮಗಳಿಂದ ತೋರಿಲ್ಲ ರುದ್ರನ? ಹೌದಪ್ಪ. ಈಗ ಇದಕ್ಕೆ ಹಗಲೆಲ್ಲ ಏನ್ ಕೊಡ್ತೀನಿ ನಾನು? ದೃಷ್ಟಾಂತ ಯಾವ್ದು ಕೊಡ್ತೇನೆ? ಆಕಾಶದಂತೆ. ನೀಲವತ್ತು ಆಕಾಶ. ನೀಲಿ ಬಣ್ಣ ಆಕಾಶದಾಗ ಹೇಳ್ತೇನು? ಇಲ್ಲಪ್ಪ. ಇಲ್ಲ, ಶಬ್ದ ಗುಣಕಮ್ಮ ಆಕಾಶ ಅದು. ಹೌದು. ಅದ್ರ ಮ್ಯಾಕ್ ನೋಡಿದ ಕೂಡಲೇ ನೀಲಿ ಕಾಣ್ತತಿಲ್ತಮ್ಮ ನಿನಗ? ಕಾಣ್ತಪ್ಪ. ಸರಿ, ಮುಂದ್ ಬಳ್ಳಾರಿಯಾಗ ಹೋಗಿ ಆಕಾಶ ನೆಲಕ್ಕೆ ಹಚ್ಚಾರ್ಗತ್ತೆ ಕಾಣ್ತತೋ ಇಲ್ಲೋ? ಕಾಣ್ತಪ್ಪ. ಹತ್ತಿಲ್ಲ ನಿನ್ ಗೊತ್ತತಿಲ್ಲೋ? ಗೊತ್ತಪ್ಪ. ಗೊತ್ತಿದ್ರು ಕಾಣೋದು ಬಿಟ್ಟತೇನು? ಇಲ್ಲಪ್ಪ. ಹಂಗೆ ಈ ಜಗತ್ತು. ಹೌದಿಲ್ಲ? ಹೌದು. ಈ ತೆರೆನಾಗಿ ತೋರುವಂತಹ ಜಗತ್ತು ಜ್ಞಾನ ಆದ್ರೂ ಕೂಡ ತೋರುದು ಬಿಡುವಲ್ದಲ್ಲ. ಹಂಗಾರೆ ಬಿಡಿಸ್ಬೇಕಲ್ಲ ಇದನ್ನ? ಹೌದು. ಬಿಡಿಸ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಅಭ್ಯಾಸ ಮಾಡ್ಬೇಕು. ಬರೀ ಏನಪ್ಪಾ ನೀವು ವಿಚಾರ ಚಂದ್ರೋದಯ ಓದ್ದವ್ರಿಗಟ ಆಕಾಶ ನೀಲಿ ಕಾಣ್ತತಿ, ಉಳ್ದವ್ರಿಗೆ ಕಾಣುದಿಲ್ಲ ಅಂತ ಐತನ? ಇಲ್ಲ. ಅದೇನು ಎಲ್ಲರಿಗೂ ಕಾಣ್ತದದು? ಹೌದು. ಈ ತೆರೆನಾಗಿ ಕಾಣುವಂತಹದನ್ನ ನಾವು ಖಂಡಿತವಾಗಿಯೂ ಇದು ಅನಿತ್ಯ ಅಂತ ತಿಳ್ಕೋಬೇಕಾದ್ರೆ ನಾ ಏನ್ ಮಾಡ್ಬೇಕು? ಈಗ ಇದಕ್ಕ ಅಭ್ಯಾಸವನ್ನೇ ಮಾಡ್ಬೇಕೀಗ. ಹೌದಾ? ಈ ಅಭ್ಯಾಸವನ್ನು ಮಾಡುವಾಗ ನಿಮಗೆ ಹೊಸ ಶಬ್ದ ಏನ್ ಬಂತೀಗ? ಅಭಾವ ಅನ್ನೋ ಶಬ್ದ ಬಂತು. ಆ ಅಭಾವ ಅನ್ನೋ ಶಬ್ದಕ್ಕೆ ಮಣ್ಣು ವ್ಯಾಖ್ಯಾನದು ಎಲ್ಲ ಮಾಡಾಗೆ. ನಿಷೇಧ ಮುಖಗಳು, ಸ್ವಷೇಧ ಮುಖಗಳು, ಅದಕ್ಕೆ ಒಂದಿಷ್ಟು ಸಾಮಾಯಿಕ ಭಾವಗಳು, ಅದಕ್ಕೆ ಅಣಿಯೋಗಿ, ಅದಕ್ಕೆ ಪ್ರತಿಯೋಗಿ ಎಲ್ಲ ಹೇಳಿದ್ದೀನಿ. ಹೌದು. ಆದ್ರೆ ಅಷ್ಟಕ್ಕೆ ನಿಮಗೆ ತಿಳಿಯೋದಿಲ್ಲ. ಅದಕ್ಕೆ ಲೆಕ್ಕಾಚಾರ ಏನ್ ಮಾಡ್ಬೇಕು? ಕ್ಲಾಸ್ ರೂಮ್ನಾಗಿ ಬೋರ್ಡ್ ಇಟ್ಕೊಂಡು ನಿಮ್ಮನ್ನ ಮುಂದೆ ಕುಂಡ್ರಿಸ್ಕೊಂಡು ನಿಮ್ಗೆಲ್ಲವನ್ನು ಅದ್ರ ಚಿತ್ರ ತೆಗೆದು ತೋರಿಸಿ ತಿಳಿಸ್ಬೇಕು ಇದನ್ನ. ನಾ ಈಗ ಹೆಂಗ್ ಮಾಡ್ಲಿ ಹೇಳ್ತೀವಿ? ಇಷ್ಟೊಂದು ಕಷ್ಟಕರವಾದದ್ದನ್ನ ನಾನು ಎಷ್ಟೇ ಕಷ್ಟ ಆದ್ರೂ ಚಿಂತಿಲ್ಲ, ನಾನು ಹೇಳ್ತೇನೆ. ನೀವು ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ಆಯ್ತು. ಏನ್ ಹೇಳಕತ್ತೀನಿ? ಸ್ವರೂಪ ಅಧ್ಯಾಸ ಮತ್ತು ಸಾಂಸರ್ಗಿಕ ಅಧ್ಯಾಸ ಅಂತ ಹೇಳಿ ಅಧ್ಯಾಸದಲ್ಲಿ 2 ಭಾಗ ಮಾಡೈತಿಲ್ಲ? ಅದನ್ನ ಅಧ್ಯಾಸ ಅನ್ನೋ ಪದ ತೆಗೆದ ಅಲ್ಲಿ ಅಭಾವವನ್ನು ಜೋಡಿಸ್ರಿ. ಈಗ ಯಾಕೆ ಅಧ್ಯಾಸವನ್ನು ಹೋಗ್ಲಾಡಿಸೋ ಸಲುವಾಗಿ ಅಭಾವವನ್ನು ನೋಡಕತ್ತೀವಿ ನಾವೀಗ. ಅಂದ್ರ ಮೊದಲಿನ ಹಲ್ಲು ಹುಳ ಹತ್ತಿ ಹೋತು ಅಂತಂದ್ರ ಆ ಹಲ್ಲು ತೆಗೆದು ಹೊಸ ಹಲ್ಲು ಕುಂಡಿಸ್ತಾರಿಲ್ಲ ಈಗ ಅಲ್ಲಿ. ಹಂಗ ಅಧ್ಯಾಸ ಅನ್ನೋ ಶಬ್ದ ತೆಗೆದ್ದೇನೆ, ಅಭಾವ ಅನ್ನೋ ಶಬ್ದ ಅಲ್ಲಿ ಜೋಡಿಸಿದ್ದೇನೆ. ಈಗ ಏನಾಯ್ತಂದ್ರ ಅದು ಸ್ವರೂಪ ಅಭಾವ, ಸಾಂಸರ್ಗಿಕ ಅಭಾವ ಅಂತ 2 ಆತೀಗ. ಸ್ವರೂಪ ಅಭಾವ ಇದರ ಅರ್ಥ ಏನು ಅಂತಂದ್ರೆ, ಸ್ವರೂಪವು ಯಾವತ್ತೂ ಭಾವರೂಪವಾಗಿ ಇರೋಣದರಿಂದ ಯಾವಾಗಾದ್ರೂ ನಾ ಇಲ್ಲ ಅಂದದ್ ಗೊತ್ತೇನು ನಿನಗ? ಇಲ್ಲಪ್ಪ. ನಿನಗೆ ಯಾವತ್ತೂ ಲೋಕದೊಳಗೆ ಒಂದ್ಸಲಾರ ನೋಡಪ್ಪ, ಮನೆಗೆ ಬಂದ ಕೂಡಲೇ ಇಲ್ಲಿ ಇಟ್ಟದ್ದು ಕಸಬರಿಗೆ ಇಲ್ಲಂದಿ, ಇಲ್ಲಿ ಇಟ್ಟದ್ದು ವಸ್ತು ಇಲ್ಲಂದಿ, ಟೇಬಲ್ ಮೇಲೆ ಇಟ್ಟದ್ದು ಪೆನ್ ಇಲ್ಲಂದಿ, ಎಲ್ಲಾ ಇಲ್ಲ ಅನ್ನೋದು ನಿನಗೆ ಗೊತ್ತೈತಿ. ನಾ ಇಲ್ಲ ಅಂತ ಎಂದಾರ ಹೇಳಿ ಏನು? ಇಲ್ಲಪ್ಪ. ನಾ ಇಲ್ಲ ಅನ್ನೋದು ನೀ ಎಂದೂ ಹೇಳಿಲ್ಲ ಅಂದ್ರೆ ನಾನು ಇದ್ದೇನೆ ಎಂಬುದು ನಿನಗೆ ಸ್ವಾನುಭವಕೈತಿ. ಅದಕ್ಕೆ ನೀನು ಭಾವರೂಪನು, ಆ ಸ್ವರೂಪ ಭಾವದಲ್ಲಿ ಒಂದೇ ಭಾಗದ ನೀನು ಭಾವರೂಪಣೆ ಇದ್ದಿ. ಇದು ಗಟ್ಟಿ ಆಯ್ತಂತಮ್ಮ. ಈಗ ನಾ ಏನ್ ಹೇಳಿಂತಮ್ಮ? ಈಗ ಸ್ವರೂಪ ಭಾವದಲ್ಲಿ ಭಿನ್ನ ಭಿನ್ನತೆ ಇಲ್ಲಂತ ಏನ್ ಹೇಳಿನಪ್ಪ ಅಂತಂದ್ರೆ, ಎಲ್ಲೆಲ್ಲಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಎಲ್ಲ ಅವಸ್ಥೆಯಲ್ಲಿಯೂ ಎಲ್ಲ ದೇಹದಲ್ಲಿಯೂ ನಾನು ಇದ್ದೇನೆ ಅನ್ನೋದು ಅನುಭವನಾಗ ಐತಿ. ನಿನ್ನ ಮೇಲೆ ತೋರುವಂತ ಸಕಲ ಪಡಿ ಪದಾರ್ಥಗಳು ಇಲ್ಲ ಅಂದಿರಬಹುದು ನೀ. ನನಗೆ ಯಾಕೋ ಈಗ ಮೊದಲಿನಷ್ಟು ನನಗೆ ನೆನಪಿಲ್ಲ ಅನ್ನಬಹುದು. ಆದ್ರೆ ನೀ ಅದಿ ಇಲ್ಲೋ? ಹೌದು. ಆ ಶ್ಲೋಕ ಕಂಠ ಮಾಡಿದ್ದಲ್ ತಮ್ಮ ಹೇಳದನ್ನ, ಯಪ್ಪ ನನಗೆ ನೆನಪಿಲ್ಲ ಅಂದಿ. ನೆನಪಿಲ್ಲ ನಾವು, ನೀ ಅದಿಯೋ ಇಲ್ಲೋ ತಮ್ಮ? ಐದನಪ್ಪ. ನೀನು ಭಾವರೂಪನು.
ನೀನು ನಿತ್ಯ ರೂಪನು. ಅಂದ್ರೆ ಏನಾಯ್ತು, ನೀನು ನಿತ್ಯ ಅನ್ನೋದು ಈಗ ಅದು ಒಂದು ನಿಂದ್ರಿಸೋದನ ಈಗ ಅದು. ಇನ್ನು ಸಾಂಸರ್ಗಿಕ ಅಭಾವ ನೋಡಿ. ಆ ಸಾಂಸರ್ಗಿಕ ಅಭಾವಗಳು 4 ರೂಪಗಳು. ಸಾಂಸರ್ಗಿಕ ಅಂದ್ರೇನು, ಈಗ ನನಗೆ ಹುರುಕಾಗಿದ್ದಪ್ಪ, ನಾನು ಹುರುಕಾದ ಒಂದು ಚಾದರ ನೀ ಹೊತ್ಕೊಂಡ ನಿನಗೆ ಹುರುಕಾವ, ಇನ್ಫೆಕ್ಷನ್ ಆತಿಲ್ಲ ಅದು. ಹಂಗ ಸಾಂಸರ್ಗಿಕ ಅಭಾವಪ್ಪ ಅಂದ್ರೆ ಒಂದರ ಜೊತೆಗೆ ಹೊಂದಿ ಇನ್ನೊಂದು ಕಡೆ ತೋರುವುದಕ್ಕೆ ಸಾಂಸರ್ಗಿಕ ಅಭಾವಗಳು. ಅದು ಸಂಸರ್ಗದಿಂದ ಬಂದಿರ್ತದೆ. ಅವು ಎಷ್ಟಪ್ಪ ಅಂದ್ರೆ ಪ್ರಾಗ್, ಪ್ರಧ್ವಂಸ, ಅನ್ಯೋನ್ಯ, ಅತ್ಯಂತ. ಎಷ್ಟು ಪ್ರಕಾರದವಪ್ಪ ಅವು? 4 ಪ್ರಕಾರದವ. ಈ 4 ಪ್ರಕಾರದ ಅಭಾವವನ್ನ ನಾವು ನಿನ್ನೊಳಗೂಡದ ಅಭಾವವನ್ನು ಉನ್ನಿಸಲು ಜೀವನೆ ಇದರಲ್ಲಿ ಸೂತ್ರ ಪ್ರಕಾರವಾಗಿ ನೋಡಿವಿ. ಅಲ್ಲಿ ಬರೀ ಏನ್ ನೋಡಿದ್ವಿ ನಾವು? ಅಲ್ಲೇ ಸೂತ್ರ ನೋಡಿವಿ ಅವತರ. ಹೌದೇ? ಇವತ್ತು ದೃಷ್ಟಾಂತ ಪೂರ್ವಕವಾಗಿ ಪದಗಳ 2 ಒಂದೇ ಇವು. ನಿನ್ನೊಳಗೂಡದ ಭಾವವನ್ನು ಉನ್ನಿಸಲು ಜೀವನೆ ಅನ್ನೋದ್ರೊಳಗೆ ಏನ್ ನೋಡಿವಿ? ಅಭಾವಗಳನ್ನ ಸೂತ್ರ ಶಾಸ್ತ್ರೀಯವಾಗಿ ನೋಡಿವಿ ಅಲ್ಲಿ. ಇವತ್ತೇನ್ ನೋಡಕತ್ತೀವಿ? ದೃಷ್ಟಾಂತ ಕೊಡ ನೋಡಕತ್ತೀವಿ. ದೃಷ್ಟಾಂತ ಕೊಡೋ ಉದ್ದೇಶ ಏನು? ದ್ರಾಷ್ಟಾಂತ ನಿಮಗೆ ತಿಳಿದಿಲ್ಲ. ಪದ ಏಟದ್ ನೋಡೋದು ನಿನ್ನೊಳಗೂಡದ ಭಾವ ಒಂದು 3 ಸಾಲ ಇರ್ಬೇಕಷ್ಟ ಅದಲ್ಲಿ. 3 ಸಾಲಿನೊಳಗೆ ಗೌಡ ಪಾದ ಕಾರ್ಯಕ್ಕೇನು ತುಂಬ್ಯಾನದ್ರಾಗ ಅವ. ಶಂಕರರ ಗುರುಗಳವರು, ನಮ್ಮಂತವ್ರ ಗುರುಗಳಲ್ಲ. ಶಂಕರರ ಗುರುಗಳು ಗೋವಿಂದ ಪಾದರು, ಗೋವಿಂದ ಪಾದರ ಗುರುಗಳು ಗೌಡ ಪಾದರು. ಅದೇ ಭಗವತ್ಪಾದರ ಅಂತ ಹೆಸರು. ಪಾದ ಅಂತ ಬರ್ತತಲ್ಲ, ಆ ಪಾದ ಸಂತತಿಯ ಮೂಲ ಪುರುಷ ಇದನ್ನ ಬರ್ದಾವ. ಅದನ್ನ ನಾನು ನಿನಗೆ ಮೊಬೈಲ್ನಾಗ ಹಾಕತ್ತೀನಿ. ನನ್ನಂತ ಮೂರ್ಖ ಜಗದ ಇಲ್ಲ. ಇದು ನಿಮ್ಗೆ ಎಷ್ಟರ ಪುಣ್ಯ ಇದ್ದಿತ್ತು ನೋಡ್ಕೋರಿ ಅಂತ. ಇವು ಕಣ್ಣಿಲಿ ನೋಡಕ್ಕೂ ಸಿಗೋದಿಲ್ಲ ಇದು. ಅಂಥದ್ದು ಸಾಂಸರ್ಗಿಕ ಅಭಾವವನ್ನು ಎಷ್ಟು ಭಾಗ ಮಾಡಿದೀವಪ್ಪ ನಾವು? ಅದನ್ನ 4 ಭಾಗ. ಯಾಕೆ 4 ಭಾಗ ಯಾಕೆ ಮಾಡಿದ್ರಿ ಅಂತ ನೀವು ನನ್ನನ್ನು ಕೇಳಬಹುದು. ಏನ್ರಿ ಒಂದ್ ಹೇಳಿದ್ರೆ ಮುಗುದಿತ್ತಲ್ಲ, ಮನ್ ಹೆಂಗೋ ಅತ್ಯಂತ ಭಾವ ಹೇಳಿದ್ರಿಲ್ಲ ಮುಗುದಿತ್ತಲ್ಲ ಅಂತ ಕೇಳಬಹುದು. ತಮ್ಮ ಒಂದು ತೆಂಗಿನಕಾಯಿ ಕೊಬ್ಬರಿ ತಿನ್ಬೇಕಾತಪ್ಪ ಅಂತಂದ್ರೆ ಅದನ್ನ ನೀನ್ ಸುಲಿದು ಒಡೆದು ತಿನ್ಬೇಕು, ಏನು ಇಡೀ ಕಾಯಿನ ತಿನ್ನಾಕ್ ಬರ್ತತೋ? ಸುಲಿದು ಒಡೆದು ತಿನ್ಬೇಕು. ಅದನ್ನ ಮೊದಲು ಏನ್ ಮಾಡ್ಬೇಕು? ಸುಲಿಬೇಕು, ಅಂತರ ಹೊಡಿಬೇಕು, ಆನಂತರ ಪಟ್ಟಿ ಬಿಡಿಸ್ಬೇಕು. ಇದು ಕೆಲಸ ಐತಿಲ್ಲ ಅಲ್ಲಿ. ಅದು ಹೆಂಗ ಒಂದು ತೆಂಗಿನಕಾಯಿ ತಿನ್ಬೇಕಾದ್ರೆ, ಒಂದು ಹಲಸಿನ ಹಣ್ಣು ತಿನ್ಬೇಕಾದ್ರೆ ಆ ಪರಿಕರ ಹೆಂಗೈತೋ, ಇದನ್ನೇನ್ ನಿಮಗೆ ಪ್ರಾಗ್ ಬುದ್ಧ ಸಣ್ಣ ನಟ್ಟಂತ ಮಾಡಿ ದೊಡ್ಡದು ಮಾಡಿ ಅಗಲ ಮಾಡಿ ಶಾಣೆ ಅನಿಸ್ಕೊಳಕ್ ಮಾಡಿಲ್ಲ ಅವ್ರ. ತಿಳಿಸ್ಬೇಕಲ್ಲ ತಮ್ಮ ಅದನ್ನ. ತಿಳಿಸುವ ಸಲುವಾಗಿ ಮಾಡಿದ ಪರಿಕರ ಇದು. ಈಗ ಒಂದು ವಸ್ತುವಿನ ಅಭಾವ ಅಂದ್ರೆ ಇಲ್ಲದ್ದು. ಇಲ್ಲದನ್ನ ಹೇಳಕ್ 4 ಯಾಕೆ ಬೇಕಾದಕ್ಕ? ಯಾರೊಬ್ರು ಮಜ್ಜಿಗೆ ಕತೆ ಹೇಳ್ತಿರ್ತಾರೆ ಗೊತ್ತಲ್ಲ. ಯಾವನೋ ಒಬ್ಬ ನನ್ನಂತ ಬಡವ ಮಜ್ಜಿಗೆ ಬಂದಿದ್ದ, ಸೊಸಿ ಇಲ್ಲ ಮಜ್ಜಿಗೆ ಇಲ್ಲ ಅಂತ ಅಂದ್ಲು. ಅದು ಬಡವ ಒಳ್ಳೆ ಅದು ತನ್ನ ತಂಬಿಗೆ ಹಿಡ್ಕೊಂಡು ಹೊಂಟಿತ್ತು. ಅತ್ತಿ ಅದರಿಗೆ ಬಂದ್ಲು. ಯಾಕ್ರಿ ಅಜ್ಜಾರ ಯಾಕೆ ಈ ಕಡೆ ಬಂದಿದ್ರು? ಮಜ್ಜಿಗೆ ಬಂದಿದ್ನೇವ, ನಿನ್ನ ಸೊಸಿ ಇಲ್ಲ ಅಂದ್ಲು ಅಂತ ಅಂದವ. ನನ್ನ ಸೊಸಿ ಇಲ್ಲ ಅಂದ್ಲ, ಅವಳನ್ನ ಮಾಡ್ತಾನಪ್ಪ ಅಂದ್ಲು. ಇವಾಗೇನು ಅನಿಸ್ತಿ? ಮಜ್ಜಿಗೆ ಕೊಡ್ತಾರ ಅನಿಸ್ತು. ಆಕೆ ಹಿಂದಿಂದ ಹೋದ, ಆಕೆ ಒಳಗೆ ಹೋದ್ಲು. ಒಳಗೆ ಹೋಗಿ ಸೊಸಿನ ಕರ್ಲಿ, ಮನೆಗೆ ಬಂದ ಸ್ವಾಮಿ ಇಲ್ಲ ಅಂತ ಅಂದ್ಯಾನಿ ಅಂದ್ಲು. ಆ ಹುಡುಗ ಗಪ್ಪನ ನಿಟ್ಟಿ, ನೀ ಅಧಿಕಾರ ನಿನಗ್ಯಾರು ಕೊಟ್ರು ಅಂದಕ್ಕಿನ ಹೊಳ್ಳಿ ತಾನ ಹೊಳಿ ಬಂದ, ಏ ಸ್ವಾಮಿ ಇಲ್ಲಿ ಹೋಗ್ ಅಂದ್ಲು. ಮಗಲ್ ಹಿಡಿದ್ಲಲ್ಲ, ಆಕೇನ್ ಹಿಡಿದ ಅಕ್ಕೂ ಇಲ್ಲ ಹೆಂಗ ಬಾರಿ ಕಂಡ ಅಲ್ರಿ, ಅಕ್ಕೂ ಇಲ್ಲಂತ ಈಗ ಬಂದು ಇಲ್ಲಿ ಹೋಗ್ ಅನ್ನೋದು ಏನಂತದ್ರಾಗ ಇಲ್ಲಪ್ಪ ಅಂತ ಹೇಳಿದ್ ಮುಗಿದು. ಆದ್ರೆ ನಾ ಇಲ್ಲ ಅಂತ ಹೇಳಿದ್ರು ರಜ್ಜುವಿನಲ್ಲಿ ಸರ್ಪ ಕಾಂತತೆ ಲೋತಮ ಮತ್ತೆ ಏನಪ್ಪಾ ರಜ್ಜುವಿನಲ್ಲಿ ಸರ್ಪ ಒಂದ್ಸಲ ಮಾನ್ಯ ಚಂದ್ರೋದಯ ಹೇಳಿದ್ನ ಕಾಣುದು ಬಿಡ್ತೆ ಅಂತೀರ ನೀವು? ದಿನ ವಾಕಿಂಗ್ ಹೋಗ್ರಿ, ದಿನ ಕಾಣತ್ತೆ. ಹೌದಿಲ್ಲ? ಅಂದ್ರೆ ಎಷ್ಟು ಹೇಳಿದ್ರು ಕಾಣುದು ಬಿಡುವಲ್ಲ ರುದ್ರಣ್ಣ ಇದು.
ಏನು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣದು ಬಿಡವಾಲ್ದು, ರಜ್ಜುವಿನಲ್ಲಿ ಸರ್ಪ ಕಾಣದು ಬಿಡವಾಲ್ದು, ಮೋಟು ಮರದಲ್ಲಿ ಕಳ್ಳ ಕಾಣದು ಬಿಡವಾಲ್ದು, ಆ ಮೃಗಜಲ ಕಾಣದು ಬಿಡವಾಲ್ದು. ಮತ್ ಜ್ಞಾನ ಆಗಿಲ್ಲ ನಿಮಗ? ಹಾಗೆ ಮತ್ ಕಾಣ್ಪತ್ತಲ್ಲ. ಹಂಗ ಎಷ್ಟು ಪಟ್ಟು ಎಷ್ಟು ಪ್ರಯತ್ನ ಮಾಡ್ರು ಜನ್ಮ ಜನ್ಮಾಂತರದಿಂದ ಬಂದ ಅಭ್ಯಾಸ. ಇದನ್ನ ಕಳ್ಕೋಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ದೊಡ್ಡ ಕಟ್ಟಿಗೆಯನ್ನು ಕಡದು 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 ತುಂಡು ಮಾಡಿ ಒಲೆಯಾಗ ಹಾಕ್ತಾರ ನೋಡು. ಹಂಗ ಈ ಅಜ್ಞಾನವನ್ನ ಸದ್ಗುರುಗಳು ಏನ್ ಮಾಡಕತ್ತಾರ ಅಂದ್ರೆ ನಿಮಗೆ ಕಡದು ಕಡದು ಕೊಡಕತ್ತಾರ. ಅದಕ್ಕೆ ಅವ್ರು ಇವತ್ತೊಂದು ದೃಷ್ಟಾಂತ ಬಳಸಾಕತ್ತಾರ. ಯಾಕಂದ್ರೆ ದೃಷ್ಟಾಂತದಂತೆ ದ್ರಾಷ್ಟಾಂತ ಬಳಸ್ಬೇಕಲ್ಲ ನಿಮಗೀಗ. ಆ ದೃಷ್ಟಾಂತಕ್ಕಾಗಿ ಆಯ್ಕೊಂಡಂತ ಒಂದು ವಸ್ತು ಏನಪ್ಪಾ ಅಂದ್ರೆ ಶಾಸ್ತ್ರದಲ್ಲಿ ಘಟ. ಏನಪ್ಪಾ ಆ ವಸ್ತುವಿನ ಹೆಸರು ಏನಪ್ಪಾ? ಘಟ. ಘಟ ಘಟ ಅಂದ್ರೆ ಏನಲ್ಲ. ಘಟ ಅಂದ್ರೆ ನಿಮ್ಮ ಎದುರುಗಡೆ ಇರುವಂತಹದ್ದು ಒಂದು ಕುಡಿಕಿ ಅಥವಾ ಒಂದು ಮಗಿ ಅಥವಾ ಒಂದು ಬಿಂದಿಗೆ, ಏನಾರ ಒಂದು ನಿಮ್ಮ ವಸ್ತು ನಿಮ್ಮ ಮುಂದೆ ಇಟ್ಕೊಳ್ಳಿ. ಅದು ಗೊತ್ತಾಗ್ತಿರ್ತಮ್ಮ. ಈ ಘಟವು ಸ್ವಲ್ಪ ಸ್ವಲ್ಪ ಹರಿದ್ರೆ ನಾನು ನಿನಗೆ ತಿಳಿಲಿಲ್ಲ, ಮತ್ತೆ ನಾಳೆ ಹೇಳ್ತೇನೆ ನಾನು. ಇದನ್ನ ಬಹಳ ಚಂದ ತಿಳ್ಕೋಬೇಕು ಈಗ. ಈ ಘಟ ಏನೈತಲ್ಲ, ನಿನ್ನ ಎದುರುಗಡೆ ಏನೋ ಒಂದು ಘಟವನ್ನು ಇಟ್ಟಿನಲ್ಲ, ಇದು ಮೂರು ಆಯಾಮವನ್ನು ಹೊಂದೇವೆ. ಏನ್ ಹೇಳಕತ್ತೀನಿ ನೋಡ್ಕೋತಮ್ಮ. ಈಗ ನಿನ್ನ ಎದುರುಗಡೆ ಒಂದು ಘಟ ಇಟ್ಟಿದ್ದೇನೆ. ಆ ಘಟವು ಎಷ್ಟು ಆಯಾಮ ಹೊಂದಿತ್ತಮ್ಮ? ಇದು 3 ಆಯಾಮ ಹೊಂದಿದೆ. ಹೌದಾ? ಒಂದು ಉತ್ಪತ್ತಿ. ಒಂದೇದು ಯಾವ್ದಪ್ಪ? ಒಂದೇ ಹೆಸರು ಏನದರದ್ದು? ಉತ್ಪತ್ತಿ. ಎರಡನೇದು ನಾಶ. ಮೂರನೇದು ಶೂನ್ಯ ಅಥವಾ ಇಲ್ಲ. ಏನೇನು ಹೊಂದಿತ್ತಮ್ಮ ಇದು? ಉತ್ಪತ್ತಿ, ನಾಶ, ಶೂನ್ಯ ಅಥವಾ ಇಲ್ಲ. ಚಂದಂಗ ಉತ್ಪತ್ತಿ, ನಾಶ, ಶೂನ್ಯ, ಕೌನ್ಸ್ನ್ಯ ಇಲ್ಲ. ಅಂದ್ರೆ ಈ 3 ಆಯಾಮವನ್ನು ನೀನು ಮನದಲ್ಲಿ ಇಟ್ಕೊಂಡು ಇನ್ನು ಮುಂದಿನ ಶಾಸ್ತ್ರ ಕೇಳ್ಬೇಕು ನೀನು. ಏನೇನ್ ತೋರಿಸೀನಿ ನಿನಗೀಗ? ಮೊದಲೊಂದು ಘಟ ತೋರಿಸೀನಿ. ಆ ಘಟವು ಹಿಂದೆ ಸಾಂಸರ್ಗಿಕ ಅಭಾವದಲ್ಲಿ ಹೇಳಿದ ಪ್ರಾಗ್, ಪ್ರಧ್ವಂಸ, ಅನ್ಯೋನ್ಯ, ಅತ್ಯಂತ, ಈ 4 ರೀತಿಯ ಅಭಾವಗಳನ್ನ ಈ 3 ಮೇಲೆ ತಿಳ್ಸಕ್ ಹೊಂಟೀನಿ. ಅದಕ್ಕೆ 3 ಸೂತ್ರಗಳು ಯಾವ್ದಪ್ಪ? ಉತ್ಪತ್ತಿ, ನಾಶ, ಶೂನ್ಯ. ಹೌದಾ? ಪ್ರಾಗ್ ಅಭಾವ ಅಂದ್ರೆ ಏನು ಅಂದ್ರೆ, ಈ ಏನು ನೀನು ಗಡಿಗೆ ಮಾಡ್ಲಿಕ್ಕೆ ಕುಂಬಾರ ಮಣ್ಣು ತಂದಲ್ಲ, ಆ ಮಣ್ಣಿನೊಳಗ ಮೊದಲನ ಆ ಮಡಿಕೆ ಅನ್ನೋದು ಇಲ್ಲ. ಏನ್ ಹೇಳಕತ್ತೀನಿ ತಮ್ಮ ಈಗ? ಮಣ್ಣಿನಲ್ಲಿ ಮಡಿಕೆ ಅನ್ನೋದು ಮೊದಲು ಇಲ್ಲ ಅಂದ್ರ ಉತ್ಪತ್ತಿಯೇ ಇಲ್ಲ. ರಾಗಭಾವ ಏನ್ ಹೇಳ್ತತ್ ನೋಡೋದು, ಮಣ್ಣಿನೊಳಗ ಮೊದಲ ಮಡಿಕಿಲ್ಲ. ಅಲ್ಲಿ ಇರೋದೇನು? ಮಣ್ಣು. ಆ ಮಣ್ಣಿನೊಳಗ ಮಡಿಕೆಯೊಂದನ್ನ ಉತ್ಪತ್ತಿ ಮಾಡಿದೀಗ ನೀ. ಕುಂಬಾರ ಏನ್ ಮಾಡಿತ್ತಮ್ಮ ಈಗ? ಅದಕ್ಕೆ ಆ ಮಡಿಕೆಯನ್ನು ಮಣ್ಣಿನೊಳಗೆ ಏನ್ ಮಾಡಿದ? ಉತ್ಪತ್ತಿ ಮಾಡಿದ. ಹೌದಾ? ಆ ಉತ್ಪತ್ತಿಯಾದಂತಹ ಮಡಿಕೆ ಮನೆಗೆ ಒಯ್ಯುವಾಗ ಜಾರಿ ಬಿತ್ತು, ನಾಶ ಆಯ್ತು. ಈಗ ಮಡಿಕೆ ಅನ್ನೋದು ಇಲ್ಲ ಅಲ್ಲಿ. ಹೌದು. ಮಣ್ಣು ಆಯ್ತೋ ಇಲ್ಲೋ? ಆಯ್ತಪ್ಪ. ಉತ್ಪತ್ತಿ ಮಾಡೋಕ್ಕಿಂತಲೂ ಮೊದಲು ಇತ್ತೋ ಇಲ್ಲೋ? ಹೌದಪ್ಪ. ಉತ್ಪತ್ತಿ ಮಾಡುವ ಕಾಲದೊಳಗೂ ಇತ್ತೋ ಇಲ್ಲೋ? ಆಯ್ತಪ್ಪ. 3 ಕಾಲದಲ್ಲಿ ಇರೋದು ಮಣ್ಣು. ಆದ್ರೆ ಕಂಡದ್ದು ಉತ್ಪತ್ತಿಯಾಗಿ ಕಂಡದ್ದು ಯಾವ್ದಂದ್ರ ಮಡಿಕೆ. ಅಂದ್ರೆ ಪ್ರಾಗ್ ಅಭಾವ ಏನೈತಲ್ಲ, ಇದು ಉತ್ಪತ್ತಿ ಶೂನ್ಯದ. ಅಮ್ಮ ನೋಡು, ಸುಮ್ಮ ನಿಮ್ಮನ್ನ ಕೈ ಬಳ ಹಿಡಿದು ನಡೆಸ್ಕೊತ ಬಂದನು ಬದುಕೀರಿ. ಕೈ ಏನ್ ಮಾಡ್ಲಪ್ಪ, ಮತ್ತೆ ಏನ್ ಮಾಡ್ಲಿ ಹೇಳ್ರಿ? ಈ ಕಾಲಮಾನ ಹಿಂದಿನ ಕಾಲದಲ್ಲಿ ಗುರುಗಳ ಹತ್ತಿರ ಶಿಷ್ಯರು ಬಂದು ಕುಂಡಿರ್ತಿದ್ರು. ಒಂದು ಬಿಟ್ಟು 10 ಸಲ 108 ದೃಷ್ಟಾಂತ ಕೊಟ್ಟು ತಿಳಿಸ್ತಿದ್ದೀವಿ ನಾವು. ನನ್ನೆಲ್ಲ ನಮ್ಮ ಅಪ್ಪಗಳು ನಿಮಗ ನಾ ಅನ್ಯಾಯ ಮಾಡೀನಿ, ಆದ್ರೆ ನಮ್ಮ ಗುರುಗಳು ನನಗೆ ಅನ್ಯಾಯ ಮಾಡಿಲ್ಲಪ್ಪ. ನಮ್ಮ ಗುರುಗಳು ನನ್ನನ್ನು ರಾತ್ರಿ 12 ತನಕ ಹಳ್ಳದಾಗ, ಹೊಲದಾಗ, ಹಾದ್ಯಾಗ, ನಿಂತಲ್ಲೇ, ಕುಂತಲ್ಲೇ
ಏಕ ಹೇಳಿ 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 ಮಾಡ್ಯಾರಪ್ಪ. ಖರೆ ಏನ್ ಮಾಡ್ಲಿ ನೀವು ಅಲ್ಲೇ ನಾ ಇಲ್ಲೇ ಅನಿವಾರ್ಯಪ್ಪ. ಪರಮಾತ್ಮನನ್ನ ಬೇಡ್ಕೋರಿ, ಬೇಡಿ ಗಟ್ಟನ್ನು ತಿಳ್ಕೋರಿಪ್ಪ. ರಾತ್ರಿ ಮಲ್ಕೋಳ್ ಮುಂದೆ ಜಪ ಮಾಡ್ರಿಪ್ಪ. ಗೊತ್ತು ತಿಳಿಲಿಲ್ಲ ನಾಲ್ಕು ತಿಳ್ತಲ್ಲ ನೋಡ್. ಪ್ರಾಗ್ಭಾವ ಏನ್ ಹೇಳಕತ್ತಿಂತಮ್ಮ, ಉತ್ಪತ್ತಿ ಶೂನ್ಯತ್ವ ಪ್ರಾಗ್ಭಾವ ಲಕ್ಷಣ. ಕಷ್ಟ ಕತೆ ಇಲ್ಲ ಅರ್ಥಾತನ ಅದು. ಅಂದ್ರೆ ಅವ್ ಕನ್ನಡದಾಗ ಬರ್ದಾನದ ನಿಮಗಲ್ಲಿ ಮುಂದೆ ಪದ್ಯದಲ್ಲಿ ಏನ್ ಮಾಡ್ಯಾನ, ಮೊದಲ ಮೃತ್ತಿಕೆಯ ಅಂದ್ರೆ ಮಣ್ಣನ್ನು ತರುವಾಗ ಆ ಪಿಂಡಗಳು ನೀನಿಲ್ಲ. ಅವ್ ಬರ್ದಾನ ನೋಡ್ರಲ್ಲಿ ಬಳ್ಳಿಡೋದಕ್ಕೆ. ನಾನು ಅದನ್ನ ಶಾಸ್ತ್ರವತ್ ಹೇಳಕತ್ತೀನಿ ಇವತ್ತ. ಅದನ್ನ ಹಂಗ ಈ ಕೂಡಿದ ಮಂದಿನ ಪ್ರವಚನ ಮಾಡೋದಾಗಿದ್ರೆ ಅವನ್ ಕಥೆ ಹೇಳಿ ಹೋಗ್ಬಿಡ್ತಿದ್ನಿ ಈಗ ನಾನು. ಆದ್ರೆ ಹಂಗ ಹೇಳಿದ್ರೆ ನಿಮ್ಗೆ ಅನ್ಯಾಯ ಆಕತಿ. ನನ್ನ ಗುರುಗಳು ನನಗೆ ಅನ್ಯಾಯ ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ಹೆಂಗ ಅನ್ಯಾಯ ಮಾಡ್ಲಿಪ್ಪ? ಈಗ ಕಥೆ ಹೇಳಿ ಹೋಗ್ಬೋದು ನಾನು, ಆದ್ರೆ ನೀವು ಹಾಳಾಕಿರಿ, ಆ ಪಾಪ ನನಗೆ ಹತ್ತತಿ. ತಿಳ್ಕೋಬೇಕು ಈಗ. ಉತ್ಪತ್ತಿ ಶೂನ್ಯತ್ವ ಅಂದ್ರೆ ಮಣ್ಣಿನೊಳಗೆ ಕೊಡ ಇಲ್ಲವೇ ಇಲ್ಲ ರುದ್ರಣ್ಣ. ಅದನ್ನ ಒಂದ್ ಗಟ್ಟಿ ಅಂತ ತಿಳ್ಕೊಂಡ್ಬಿಡು, 1 ಲಕ್ಷ ತಿಳ್ಕೊಂಡ್ಬಿಡು ಸಾಕಿ ಹೊತ್ತ. ಮಣ್ಣಿನೊಳಗೆ ಕೊಡ ಅನ್ನೋದು ನಾಮ ಮತ್ತು ರೂಪಗಳಿಗೆ ಹೊಂದಿದ್ದಾಕೆ. ಅರ್ಥ ಮಾಡ್ಕೋತಮ್ಮ. ನಾಮ ಮತ್ತು ರೂಪಗಳಿಂದ ಹೊಂದಿದ್ದು ಕೊಡ ಆತಂದ್ರೆ ಕೊಡಕ ಆಧಾರ ಯಾವುದು? ಮಣ್ಣು. ಆ ಮಣ್ಣಿನೊಳಗೆ ಇಲ್ಲದ ಕೊಡ ಉತ್ಪತ್ತಿ ಶೂನ್ಯವಾಗಿರೋಣದ್ರಿಂದ ಅದು ಪ್ರಾಗ್ಭಾವ. ಅರ್ಥ ಆಗತ್ತಮ್ಮ? ಉತ್ಪತ್ತಿ ಶೂನ್ಯವಾಗಿರೋದು ಪ್ರಾಗ್ಭಾವ ಆತು ಅಂತಂದ್ರೆ ನಾಶ ಶೂನ್ಯತ್ವ ಪ್ರಧ್ವಂಸ ಭಾವತ್ವ. ನೋಡ್ತಮ್ಮ, ಒಂದೇದ್ ಯಾವ್ದು ಹೇಳಿಂತಮ್ಮ ನಾನೀಗ, ಉತ್ಪತ್ತಿ ಶೂನ್ಯ ಅಂದ್ರೆ ಮಣ್ಣಿನಲ್ಲಿ ಮುನ್ನವೇ ಕೊಡ ಇಲ್ಲ, ಅದು ಉತ್ಪತ್ತಿ ಶೂನ್ಯ. ಕೈಯಾಗಿ ಹಿಡ್ಕೊಂಡು ಹೋಗುವಂದು ಬಿದ್ದು ಒಡೆದು ಬಿತ್ತಂತ ಹೇಳಿಲ್ಲ, ಆಗ ಅದು ಉತ್ಪತ್ತಿ ಆಗೈತೆ. ಉತ್ಪತ್ತಿ ಆದ ದಿನ ಓಡುತ್ತೋ ಏನು ಉತ್ಪತ್ತಿಗಿಂತ ಮೊದಲ ಓಡುತ್ತೋ? ಉತ್ಪತ್ತಿ ಆದ್ಮೇಲೆ ಹೊಡಿತೈತೆ. ಅಂದ್ರೆ ನಾಶ ಶೂನ್ಯತ್ವ ಅಂದ್ರೆ ಉತ್ಪತ್ತಿ ಆಗಿ ತಾನಾಗಿ ಒಡೆದು ಹೋತ. ನಾಶ ಶೂನ್ಯತ್ವ ಪ್ರಧ್ವಂಸ ಭಾವ ಲಕ್ಷಣ. ಪಂಚಗೈತೆ ಅಂತಮ್ಮ? ಇಲ್ಲಪ್ಪ, ನಾನು ನಿಮಗೆ ಎಷ್ಟು ಸಾಧ್ಯತೆ ನಾನು ಸರಳ ಮಾಡೀನಪ್ಪ. ಪಾಟೀಲ್ರನ್ನ ಕೇಳಪ್ಪ, ಪಾಟೀಲ್ರಿಗೆ ಏನಾರ ಅವ್ರು ಯಾರಿಗೆ ವಜ್ಜಾಗೈತೆ? ಯಾರೋ ಒಬ್ರು ಮಾತಾಡ್ತೀರಿ ಏನು? ಇನ್ನೆರಡು ಸರಳ ಮಾಡಿ ಹೇಳೇನು? ಶರಣ ಕೇಳಕತ್ತೈತಮ್ಮ? ತಿಳಿವಲ್ಲ ಅವ ಅವ ಬೀಳಿಗೆ ಅಮ್ಮಾರ ಅದಾರೇನ? ಹ್ಞೂನ್ರಿ ಅಪ್ಪಾಜಿ, ಅದೇವ್ರಿ ಅಪ್ಪಾಜಿ. ಇವತ್ತು ತಿಳಿಯಾಕತ್ತೈತೆ ಅಂತಂಗಿ, ನಾ ಹೇಳು ತಿಳ್ತೈತೆ ಅಂತಂಗಿ. ಹ್ಞೂನ್ರಿ ಅಪ್ಪಾಜಿ, ತಿಳಿಯಾಕತ್ತೈತ್ರಿ ಅಪ್ಪಾಜಿ. ಅದನ್ನ ನೋಡುವ, ನಿಮ್ಗೆ ಎಲ್ಲೆಲ್ಲಿ ತಿಳಿಯುವುದಿಲ್ಲ ಅದನ್ನ ಬರೆದಿಟ್ಕೋರಿ. ಈಗ ನೀವು ತಂಗಿ ಈಗ ತಿಳಿತೈತೋ ಬಿಡ್ತೈತೋ ಹಾರ್ಟ್ ಸರ್ಜರಿ ಇದು. ನಿಮ್ ಕೇಳಿ ಬರುವುದಿಲ್ಲ ಕತ್ತರಿಸುದನ. ಪಟೇಲ್ರ ಹೇಳ್ರಿ ಪ್ರಾಗ್ಭಾವ ಅಂದ್ರೆ ಏನ್ ಹೇಳಿ? ಪ್ರಾಗ್ಭಾವ ಅಂತಂದ್ರೆ ಅದು ಉತ್ಪತ್ತಿ ಶೂನ್ಯತ್ವ ಪ್ರಾಗ್ಭಾವ ಲಕ್ಷಣಂ. ಅಂದ್ರೆ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಕೊಡ ಅಂದ್ರೆ ಗಡಿಗೆ ಇಲ್ವೇ ಇಲ್ಲ, ಆದ್ರೆ ಆಮೇಲೆ ಅದು ಉತ್ಪತ್ತಿ ಆಯ್ತು. ಅದು ಏನ್ ಉತ್ಪತ್ತಿ ಆಯ್ತು? ಅದು ನಾಮ ಮತ್ತು ರೂಪಗಳಿಂದ ಅದು ಕೊಡ ಆಗಿದೆ. ಅದು ಯಾವಾಗ್ಲೂ ನಾಶವಾಗ್ತಂಥದ್ದು. ಅದು ನಾಶವಾಯ್ತು, ಅಲ್ಲಿ ಶೂನ್ಯ ಆಯ್ತು. ಶಬಾಷ್ 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 ಶಬಾಷ್. ರುದ್ರನ ಅಡ್ಡಿ ಇಲ್ಲಲ್ರಿ? ಅಲ್ರಿ ಇಷ್ಟು ಹಿಡ್ದಾರಲ್ಲ ಮತ್ತೆ. ಇದು ಬಹಳ ದೊಡ್ಡದ್ರಿಪ್ಪ. ಹೌದು. ಅಂದ್ರೆ
ಪ್ರಾಗಭಾವ ಅಂದ್ರೆ ಎಂತಮ್ಮ? ಉತ್ಪತ್ತಿಯೇ ಇಲ್ಲ. ಉತ್ಪತ್ತಿ ಇಲ್ಲದಂತ ವಸ್ತು ಎಲ್ಲರೂ ಇರಕ್ ಸಾಧ್ಯ ಐತೆನಪ್ಪ? ಇಲ್ಲಪ್ಪ. ಉತ್ಪತ್ತಿ ಇಲ್ಲ ಅಂತ ಹೇಳೋ ನೀ ಅದೇ ಇಲ್ಲಪ್ಪ. ಆಯ್ದೇನಪ್ಪ. ನೀನು ಭಾವರೂಪನು, ನೀನು ನಿತ್ಯನು ತಮ್ಮ. ಹೌದಪ್ಪ. ಪ್ರಧ್ವಂಸವ ಒಡವಾಗ ನೀ ಇದ್ದಿಲ್ಲಪ್ಪ. ಹೌದಪ್ಪ. ಒಡದಂತ ಹೇಳವಣೆ ಅದೇ ಇಲ್ಲಪ್ಪ. ಹೌದಪ್ಪ. ನೀನು ನಿತ್ಯನು, ಒಡೆದು ಹೋಗುವ ಸಕಲ ಸಮಸ್ತ ಪಡಿ ಪದಾರ್ಥಗಳು ಅನಿತ್ಯಗಳು. ಹೌದು. ಅಂದ್ರೆ ಏನಾತೀಗ? ಪ್ರಾಗ್ಭಾವ ಪ್ರಧ್ವಂಸಭಾವ ಎರಡು ನೋಡಿದ್ರಿ ಈಗ. ಹೌದು ಹೌದು. ಇನ್ನ ಅನ್ಯೋನ್ಯ ಭಾವ ಮೂರನೇದು ಯಾವ್ದಪ್ಪ ಅಂದ್ರೆ? ಅನ್ಯೋನ್ಯ ಭಾವ. ಅನ್ಯೋನ್ಯ ಅಭಾವಕ್ಕೆ ಒಂದು ಚಂದ ಲಕ್ಷಣ ಮಾಡಿಕೊಡ್ತಾನೆ ನೋಡಿ. ಉತ್ಪತ್ತಿ ನಾಶ ಶೂನ್ಯತ್ವ. ಉತ್ಪತ್ತಿನೂ ಇಲ್ಲ, ನಾಶವೂ ಇಲ್ಲ. ಈಗ ಘಟದಲ್ಲಿ ಇರುವ ಆಕಾಶ ಅಂದ್ರೆ ಉತ್ಪತ್ತಿ ಆಗೈತೇನಪ್ಪ? ಇಲ್ಲಪ್ಪ. ಘಟ ಹೊರದಾಗ ನಾಶ ಆಗೈತೇನಪ್ಪ? ಇಲ್ಲಪ್ಪ. ಅದರಂತೆ ಮಣ್ಣು ಉತ್ಪತ್ತಿಯಾಗಿ ಉತ್ಪತ್ತಿಗಿಂತ ಮುನ್ನ ಮಣ್ಣಿಗೆ ಎಂದರ ಹಾನಿ ಅನ್ನೋದು ಐತೇನಪ್ಪ? ಇಲ್ಲಪ್ಪ. ವಾಸ್ತವಿಕವಾಗಿ ಮಣ್ಣು ಎಲ್ಲ ಕಾಲದಲ್ಲಿಯೂ ಮಣ್ಣೆ. ಹೌದು. ಆದ್ರೆ ಘಟ ಅನ್ನೋದು ಮಾತ್ರ ಒಮ್ಮೆ ಹುಟ್ಟಿದಂತೆ ಒಮ್ಮೆ ನಾಶವಾದಂತೆ ತೋರುವ ಸ್ವಭಾವ ಘಟಕ್ಕೈತೆ ಹೊರತು ಮಣ್ಣಿಗೈತೇನು? ಇಲ್ಲಪ್ಪ. ಘಟದೊಳು ಪಟನಿಲ್ಲ, ಪಟದೊಳು ಘಟನಿಲ್ಲ ಅಂತ ಹೇಳ್ತಾನ ಅದಕ್ಕಲ್ಲಿ ಅವ. ಹೌದು. ಅಂದ್ರೆ ನಿಮಗೆ ಅದನ್ನ ಬಿಟ್ಟು ಹೇಳಕತ್ತೀನಿ ಈಗ. ಅನ್ಯೋನ್ಯ ಅನ್ಯೋನ್ಯ ಅಂದ್ರೆ ಏನು ಅಂದ್ರೆ ಎಲ್ಲ ಕಾಲದಲ್ಲಿಯೂ ಎಲ್ಲದರಲ್ಲಿಯೂ ಯಾವುದು ಇದ್ದು ಇನ್ನುಳಿದವನ್ನು ಪ್ರತಿಫಲಿಸಿ ಇಲ್ಲ ಅಂತ ತೋರಿಸ್ತತ್ ನೋಡಿ. ಈಗ ಎಷ್ಟು ಘಟಗಳಿದ್ದು ಅಷ್ಟು ಆಕಾಶ ಐತೆನ? ಇಲ್ಲಪ್ಪ. ಇರುವ ಒಂದೇ ಒಂದು ಆಕಾಶ, ಒಂದೇ ಒಂದು ಅವಕಾಶ. ಹೌದು. ಮೊನ್ನೆ ನಿಮಗೆ ಕುಕ್ಕರ್ ಉದಾಹರಣೆ ಕೊಟ್ಟಿದ್ದೇನೆ. ಹೌದು. ಅಂದ್ರೆ ಕುಕ್ಕರ್ ನಾಶ ಆದ್ರೂ ಅವಕಾಶ ನಾಶ ಆಗಿಲ್ಲ. ಹೌದು. ಉತ್ಪತ್ತಿ ನಾಶ ಶೂನ್ಯತ್ವಂ. ಇದಕ್ಕೆ ಏನ್ ಅನ್ಬೇಕು? ಇದಕ್ಕ ಅನ್ಯೋನ್ಯ ಭಾವ. ಅತ್ಯಂತ ಭಾವ ಅಂತ ಹೇಳೋ ಪ್ರಶ್ನೆನೂ ಇಲ್ಲ. ಅದು ಇಲ್ಲವೇ ಇಲ್ಲ. ಅದಕ್ಕೇನಪ್ಪಾ, ಇದು ಉತ್ಪತ್ತಿ ಆಗಲಿ ನಾಶ ಆಗಲಿ ಶೂನ್ಯ ಆಗಲಿ ವಸ್ತು ಇದ್ರೆ ಹೇಳಬೇಕಮ್ಮ. ವಸ್ತು ಇದ್ರ ಏನಾರ ಹೇಳಬೇಕು. ಇಲ್ಲ ಅತ್ಯಂತ ಅಭಾವದಲ್ಲಿ ಇಲ್ಲವೇ ಇಲ್ಲಲ್ಲ. ಇದು ಹೆಂಗೆ ಅಂದ್ರೆ ಇದು ವಿವರ್ತವಾಗಿ ತೋರ್ತತ್. ಮತ್ತೆ ಇಲ್ಲ ಅಂತಂದ್ರೆ ತೋರ್ತತಲ್ರಿ ಅಂತಂದ್ರೆ ವಿವರ್ತ. ಇದಕ್ಕೆ ಈಗ ಹೊಸ ಶಬ್ದ ಏನ್ ತೋರ್ಸಿನಪ್ಪ ನನಗಿಲ್ಲೇ? ವಿವರ್ತವಾದ. ವಿವರ್ತವಾದ ಅಂದ್ರೆ ಏನು ಅಂದ್ರೆ, ಈಗ ನಿನ್ನ ಕಡೆ ಒಂದು 10 ತೊಲೆ ಬಂಗಾರ ಇರ್ತಪ್ಪ. ಒಂದು ಯಾವುದೋ ಒಂದು ಹುಡುಗಿಗೆ ಮದುವೆ ಮಾಡಿಕೊಡ್ಬೇಕಾಗೈತಿ, ಆಭರಣ ಮಾಡ್ಬೇಕಾಗೈತಿ. ಅದ್ರೊಳಗೆ ಒಂದು ಚೈನಾ, ಒಂದು ಉಂಗುರ, ಒಂದು ತಾಳಿ, ಒಂದು ಕಿವಿಯನು, ಒಂದು ಮೂಗುಮಟ್ಟು, 10 ಐಟಮ್ ಮಾಡಿದ್ವಿ ನಾವು. 10 ಐಟಮ್ಗಳು ನಿನ್ನ ಕಣ್ಣಿಗೆ ನೋಡಕ್ ಏನ್ ಕಾಣ್ತಾವು? ಚೈನಾ, ಉಂಗುರ ಕಾಣ್ತಾವ. ಇರೋದು ಏನಲ್ಲೇ? ಬಂಗಾರನೇ. ಬಂಗಾರವೇ. ಇರುವ ಬಂಗಾರವೇ ಆಭರಣವಾಗಿ ತೋರಿದಂತೆ ಉಳ್ಳ ಭ್ರಮೆ ಈ ಜಗತ್ತಾಗಿ ತೋರಿದೆ. ಅಮ್ಮ ವಿವರ್ತ ಅಂದ್ರೆ ವಿಶೇಷ ವರ್ತತ್ವಂ. ವಿವರ್ತಕ್ಕೆ ಏನ್ ಅರ್ಥ ಮಾಡ್ಬೇಕಮ್ಮ? ವಿಶೇಷ ವರ್ತತ್ವಂ ಅಂದ್ರೆ ವಿವರ್ತ, ವಿ ಪ್ಲಸ್ ವರ್ತ. ವರ್ತ ಅಂದ್ರೆ ಒಂದು ಕ್ರಿಯೆ. ವರ್ತ ಅಂದ್ರೆ ಏನು? ವರ್ತಿಸುವುದು ಅಂದ್ರೆ ತೋರುವುದು, ಕ್ರಿಯೆ ಮಾಡುವುದು. ವಿ ಅಂದ್ರೆ ವಿಶೇಷ ವರ್ತತ್ವಂ, ವಿವರ್ತತ್ವಂ. ಅರ್ಥ ಆಗ್ತಮ್ಮ? ಇನ್ನೊಂದು ಹೇಳ್ತಾನೆ ವಿಪರೀತ ವರ್ತತ್ವಂ. ಇನ್ನೊಂದು ಏನದು? ವಿಪರೀತ ವರ್ತತ್ವಂ. ವಿಪರೀತ ವರ್ತತ್ವ ಅಂದ್ರೆ ಹಗ್ಗದಲ್ಲಿ ಹಾವು. ಹಗ್ಗದಲ್ಲಿ ಹಾವು ಕಂಡದ್ದು ಏನದು? ವಿಪರೀತ ವರ್ತತ್ವ. ಬಂಗಾರದಲ್ಲಿ ಆಭರಣ ಕಂಡದ್ದು ವಿಶೇಷ ವರ್ತತ್ವ. ನೋಡಪ್ಪ ರುದ್ರ, ನಾ ಇದಕ್ಕಿಂತ ಹೆಚ್ಚಿಗೆ ಹೇಳೋದು ನನಗೆ ನೀಗೋದಿಲ್ಲಪ್ಪ. ಇಲ್ಲ, ಚೆನ್ನಾಗಾಯ್ತು, ಬಹಳ ಚೆನ್ನಾಗಿ. ಇದನ್ನು ನೀವು ಇವತ್ತಿನ ಪಾಠ ನೋಡಪ್ಪ, ನೀವು ಇದು ಮುಗಿದ ನಂತರ ಪ್ರಸಾದ ಮಾಡಿ
ನೀವು ಹೊಳ್ಳಿ ಒಂದು ಸಲ ಇದ್ರ ಬಗ್ಗೆ ಚಿಂತನೆ ಮಾಡಿ ಮಾಡ್ಕೊಂಡ್ರೆ ನೀವು ನನಗೆ ಗುರುದಕ್ಷಿಣೆ ಕೊಟ್ಟಂಗ. ನೀವು ಹಂಗ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಗುರುದಕ್ಷಿಣೆ ಕೊಟ್ಟಂಗಲ್ಲಪ್ಪ. ಪಟೇಲ್ ಸಾಹೇಬ್ರೆ, ನಿಮ್ಮನ್ನ ಮುಟ್ಟಿ ಪ್ರಮಾಣ ಮಾಡಿ ಮಾಡ್ತೀರಿ ಬುದ್ಧಿ, ಬಾಳ ಮಾಡ್ತೀರಿ ಬುದ್ಧಿ ನೋಡ್ರಿಪ್ಪ. ಬಾಳ ಸಂಕಟ ಮಾಡ್ಕೊಂಡು ಅಂತಃಕರಣದಿಂದ ನಿಮ್ಗೆ ನಾನು ಪ್ರೀತಿ ಮಾಡಿ ಹೇಳ್ತೇನೆ. ಕಷ್ಟ ಇದ್ರು ತಾವು ಸುಲಿದ ಬಾಳೆಹಣ್ಣಿನಂತೆ ನಮ್ಗೆ ಹೇಳ್ಕೊಡಕಿತ್ತಲ್ಲ ಬುದ್ಧಿ, ಏನ್ ಕಷ್ಟ ಅನ್ಸೋದಲ್ರಿ ಅದ್ರ ಸ್ವಲ್ಪ ಮತ್ತೆ ನೀವು ಇವತ್ತಿನ ಕಾಲದಲ್ಲಿ ಯಾವ ಸಂಸ್ಕೃತ ಪ್ರಾಧ್ಯಾಪಕರಲ್ಲಿ ಹೋಗಿ ಕೂತ್ರು ನಿಮಗೆ ಇಷ್ಟು ಸಂಕಟದಿಂದ ನಿಮಗೆ ಇವತ್ತು ಎಲ್ಲಿಯೂ ಪಾಠ ಸಿಗೋದಿಲ್ಲ. ಇದು ಸಲೀಸಾಗಿ ಸಿಗೋದಲ್ರಿ. ಹೌದು ಅದಕ್ಕೆ ನೋಡ್ರಿಪ್ಪ, ನಿಮಗೆ ವಿನಂತಿ ಮಾಡ್ತೇನೆ, ಪದದಾಗ ಏನ್ ಉಳಿದಿಲ್ಲ ರುದ್ರಣ್ಣ, ಇನ್ನ ಪದ ಹೇಳಿಲ್ಲ ತಿಳ್ಕೊಬೇಡಿನ. ನಾ ಮುಗೀತದು ಈಗ. ಅದಕ್ಕೆ ಇನ್ನೇನ್ಪ ಓದಿ ಮುಗಿಸೋದು ಅಷ್ಟೇ ಅದ. ನೀವು ಇನ್ನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ರಾತ್ರಿ ಇದನ್ನ ಏನ್ ಮಾಡ್ಬೇಕು, ಪಾಠ ಮುಗಿದ ಕೂಡ್ಲೆ ನೀವು ಚಂದಂಗ್ ಕುಂತ್ಕೊಂಡು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ವಿಶೇಷ ವರ್ತತ್ವ ಅಂದ್ರೇನು, ವಿಪರೀತ ವರ್ತತ್ವ ಅಂದ್ರೇನು, ಇವು ಉತ್ಪತ್ತಿ ನಾಶ ಅಂದ್ರೇನು, ಶೂನ್ಯ ಅಂದ್ರೇನು, ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಸಾಂಸರ್ಗಿಕ ಅಭಾವದ 4 ಅಭಾವಗಳನ್ನು ಬೇರೆ ಬೇರೆ ಮಾಡಿಟ್ಕೊಂಡು ನಿಮ್ಮ ಭಾಷಾದಾಗ ಇದನ್ನ ಬರ್ಕೊಂಡು ಇದನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ನಾಳಿನ ದಿವಸ ಆ ಪದವನ್ನು ಓದೆ ಪದದ ಮತ್ತು ಪದ ಶಬ್ದ ಅದ್ರಾಗ ಏನ್ ಪದ ಏನ್ ಮುಗಿಸೇ ಬಿಟ್ಟಿನಿ ಈಗ ಅದನ್ನ. ಅದನ್ನ ನಾಳೆ ಒಂದು ದಿವಸ ಪೀರಿಯಡ್ ತಗೊಂಡು, ಯಾಕಂದ್ರೆ ನೋಡಪ್ಪ ಇದು ಇವತ್ತು ನನಗೆ ಇವತ್ತು ಈ ವಯಸ್ಸಿಗೆ ಹೊಳ್ಳಿ ಇವತ್ತು ಬಿಡಿಸಿದಂಗ ನನ್ನ ಜೀವನದಾಗ ಎಂದೂ ಬಿಡಿಸಿಲ್ಲ ನಾ ಇದನ್ನ. ಯಾಕಂತ ಅಲ್ಲಿ ಅದ್ರಾಗ ನಾವು ಪ್ರವಚನಕ್ಕೆ ಇಟ್ಟಿರ್ತಾರೆ ಇವನ್ ಹೊರಗಡೆ. ಪಾಪ ಅಲ್ಲಿ ಕೇಳೋರು ಅವಕ್ ಏನೂ ಗೊತ್ತಿರೋದಿಲ್ಲ ಶಬ್ದ ಇವು. ಅದಕ್ಕೆ ಅವ್ರಿಗೆ ನಾವ್ ಏನ್ ಹೇಳ್ಬಿಡ್ತೀವಪ್ಪ ಅಂತಂದ್ರೆ, ಸುಮ್ಮನೆ ಒಂದು ಕನ್ನಡಿ ದೃಷ್ಟಾಂತರ ಏನಾರು ಕೊಟ್ಟು ಕೈಯನ್ ಕನ್ನಡಿ ಜಾರಿ ಬಿತ್ತು ಅಂತಂದ್ರೆ ನಿಮ್ಮ ಮುಖ ಒಡೆದು ಹೋಗಿಲ್ಲ. ಅಲ್ಲಿ ಹೇಳೋ ದೃಷ್ಟಾಂತ ಇವತ್ತು ಹೇಳ್ತಾನೆ ನೋಡಿ ನನಗೆ. ಅವನ್ ಕನ್ನಡಿ ಹಿಡ್ಕೊಂಡು ತೆಡಿ ಹಾಕೋತಿರ್ತೀಯಪ್ಪ, ನಿನ್ನ ಮುಖ ಕಂಡತಿಲ್ಲೋ? ಕೈಯನ್ ಜಾರಿ ಬಿತ್ತಪ್ಪ ಕನ್ನಡಿ, ಈಗ ನಿನ್ನ ಮುಖ ಕಾಣ್ತತೇನು? ಕಾಣಲ್ಲ. ಈಗ ಹಂಗಾರೆ ನಿನ್ನ ಮುಖ ಎಲ್ಲಾರು ಹೋತೇನು? ಇಲ್ಲಪ್ಪ. ನಿನ್ನ ಮುಖ ಐತಿ, ಅದಕ್ಕೆ ನೀನು ನಿತ್ಯನು ಕನ್ನಡ ಎಳೆದು ತೋರುವಂತ ನಿನ್ನ ಮುಖ ಅವು ಅನಿತ್ಯಪ್ಪ. ಇಲ್ಲಿ ಘಟ ಮುಗಿತಪ್ಪ ಪದ. ಪ್ರಸಾದ್ ಟೈಮ್ ಆಗೈತಿ ಹೇಳ್ರಿ ಅಂತಾರು, ಬಡ ಬಡ ಹೋಗಿ ಪ್ರಸಾದ್ ಮಾಡಿ ಕೇಳಿಸಿ ದಕ್ಷಿಣ ಕೊಡ್ತಾರು, ತಗೊಂಡು ಹೋಗ್ಬಿಡ್ತಾನಪ್ಪ ಅಲ್ಲಿ. ಈಗ ಇಲ್ಲಿ ಕೊಡುದಲ್ಲಿ. ಆದ್ರೆ ನಿಮಗೆ ಮಾತ್ರ ನಮ್ಮಪ್ಪ ಬಹಳ ಪ್ರಾಮಾಣಿಕವಾಗಿ, ಯಾಕಂದ್ರೆ ಯಾಕೋ ಗುರುಗಳು ಮುಂದೆ ನಿಂತ್ಕೊಂಡು ಎಷ್ಟು ಸಾಧ್ಯತೆಯೋ ಅಷ್ಟು ಎಲ್ಲರಿಗೂ ಅದನ್ನ ಕೊಟ್ಟು ಹೋಗಪ್ಪ ಅಂತ ಅಪ್ಪಣೆ ಮಾಡಿದಂಗ ಕಟ್ಟಿಪ್ಪ ನನಗ. ನಿಮಗೆ ಒಳ್ಳೆ ಎನಿಸಿದ್ರೆ ವಜ್ಜೆ ಆದ್ರೆ ಏಪ ಅದು ವಜ್ಜೆ ಆಗೈತ್ರಿ ಅಂತ ಹೇಳ್ರಿಪ್ಪ, ಬಿಟ್ಟು ಬಿಡ್ತನು. ಇಲ್ಲ ಆದ್ರೆ ನನಗ ಅದು ನನಗೆ ನಿಮಗ್ ಮೋಸ ಮಾಡೋದು ನನಗ ಆಗುದಿಲ್ಲ ಹರಿದ್ರಣ್ಣ. ಏನಿಲ್ರಿ ಬುದ್ಧಿ, ಆರಾಮ್ ಸಲೀಸಾಗಿ ನಡೆದೈತ್ರಿ. ಪ್ರಾಮಾಣಿಕ ಬದುಕನ್ನು ರೂಪಿ ಮಾಡಿಕೊಂಡೀನಿ. ಅದಕ್ಕೆ ಎಲ್ಲಾರು ದಯಮಾಡಿ ಅದ್ರ ಜೊತೆಗೆ ಕೈ ಜೋಡಿಸ್ರಿಪ್ಪ. ಇನ್ನೊಂದು 20 ಪದ ಅದಾವು, ಇದೊಂದು ದಾಟಿದ್ರ ಮುಂದಿನ ಪದಗಳೇನ್ ತಡ ಆಗುದಿಲ್ಲ, ತಮ್ಮ ಓಡ್ತಾವ. ಬಡ ಬಡ ಹೇಳಿ ಮುಗಿಸ್ಬೋದು, ಅದರಿಂದ ಏನ್ ಲಾಭ? ಅದರಿಂದ ಏನ್ ಲಾಭಕತೆ ಹೇಳ್ರಿ, ಹೌದಲ್ರಿ? ರೊಟ್ಟಿಯನ್ನ ಅನ್ನವನ್ನ ಎಷ್ಟು ಜಗದು ತಿಂತೀರಿ ಅಷ್ಟು ನಿಮ್ಮ ಮೈ ಹಿತ ಆಕತಿ. ಗವ ಗವ ನುಂಗಿದ್ರಿ ಅಂದ್ರೆ ನಿಮ್ಗೆ ಗಟ್ಟಿ ಕೆಡ್ತೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಎಲ್ಲಾರು ಕೂಡಿ ಪ್ರಯತ್ನ ಮಾಡ್ರಿಪ್ಪ ಅಂತ ಹೇಳ್ತಾ ಸರ್ವರಲ್ಲಿಯೂ ಪ್ರಣಾಮಗಳು. ನಮಸ್ಕಾರ.